ರಮೇಶ್ ಪಂಡಿತ್ ಖ್ಯಾತ ಕಿರುತೆರೆಯ ನಟ, ನಿರ್ಮಾಪಕ, ನಿರ್ದೇಶಕ, ರಂಗಭೂಮಿ ಹಾಗೂ ಚಲನಚಿತ್ರ ನಟ ಶ್ರೀ ರಮೇಶ್ ಪಂಡಿತ್ ನಮ್ಮ ಇಂದಿನ ಶುಭೋದಯ ಕರ್ನಾಟಕದ ಅತಿಥಿ. ಇವರು ನಾಟಕ ವಿಭಾಗದಲ್ಲಿ BA ಪದವಿಯನ್ನ ಪಡೆದಿದ್ದಾರೆ. ತಬಲಾ ವಾದಕರಾಗಿ ಕುರಿ ನಾಟಕದ ಮೂಲಕ ರಂಗಭೂಮಿ ಪ್ರವೇಶಿಸಿದ್ರು. ಇವರು MS ಸತ್ಯು, ಶಂಕರ್ ನಾಗ್, B ಜಯಶ್ರೀ ಮುಂತಾದ ಖ್ಯಾತ ನಿರ್ದೇಶಕರ ಬಳಿ ಕೆಲಸ ಮಾಡಿದ್ದಾರೆ. ಯಂಗ್ ಡೈರೆಕ್ಟರ್ಸ್ ಫೆಸ್ಟಿವಲ್ಗೆ ನಾಟಕಗಳನ್ನ ನಿರ್ದೇಶನ ಮಾಡಿದ್ದಾರೆ. 3ಕ್ಕೂ ಹೆಚ್ಚು ದಶಕಗಳಿಂದ ಸಮುದಾಯ, ಬೆನಕ, ಸ್ಪಂದನ, ಸಂಕೇತ್, ನಟರಂಗ ಮುಂತಾದ ತಂಡಗಳ ಜೊತೆಗೂಡಿ ರಂಗಭೂಮಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದಾರೆ. ವಿದೇಶಗಳಿಗೂ ಹೋಗಿ ಬಂದಿದ್ದಾರೆ. ಕಿರುತೆರೆ ಧಾರಾವಾಹಿಗಳನ್ನು ನಿರ್ಮಿಸಿ, ನಿರ್ದೇಶಿಸಿ ನಟಿಸಿದ್ದಾರೆ. ನಾಕುತಂತಿ, ಜನನಿ, ಅರ್ಧಸತ್ಯ, ಚಿರಸ್ಮರಣೆ, ಕುಟುಂಬ ಮುಂತಾದ ಧಾರಾವಾಹಿಗಳ ಇವರ ನಟನೆ ಇವರಿಗೆ ಹೆಸರು ತಂದುಕೊಟ್ಟಿದೆ. ಚಲನಚಿತ್ರಗಳಲ್ಲೂ ನಟಿಸಿ ಹೆಸರು ಮಾಡಿರುವ ರಮೇಶ್ ಪಂಡಿತ್ ಮಿಥಿಲೆಯ ಸೀತೆಯರು, ಅರಗಿಣಿ, ಉಲ್ಟಾ ಪಲ್ಟಾ, ಅಂಡಮಾನ್ ಮುಂತಾದ 30ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಹೆಚ್ಚಾಗಿ ಖಳನಟನ ಪಾತ್ರಗಳಲ್ಲಿ ಕಾಣಿಸಿಕೊಂಡು ಹೆಸರು ಮಾಡಿರುವ ಇವರಿಗೆ ಅರಗಿಣಿ ಚಿತ್ರದ ಇವರ ಪಾತ್ರಕ್ಕೆ ಬೆಸ್ಟ್ ವಿಲನ್ ಎಂಬ ಲಕ್ಸ್ ಅವಾರ್ಡ್ ಸಿಕ್ಕಿದೆ. ಇವರು ದ ಮಂಕಿ ಹೂ ನ್ಯೂ ಟು ಮಚ್ ಎಂಬ ಇಂಗ್ಲಿಷ್ ಚಿತ್ರದಲ್ಲೂ ನಟಿಸಿದ್ದಾರೆ. ಇವರ ಪತ್ನಿ ಶ್ರೀಮತಿ ಸುನೇತ್ರಾ ಪಂಡಿತ್ ಕೂಡ ನಟಿಯಾಗಿ ಹೆಸರು ಮಾಡಿದ್ದಾರೆ. ರಮೇಶ್ ಪಂಡಿತ್ ಅವರ ಕಲಾ ಸೇವೆ ಹೀಗೆ ಮುಂದುವರಿಯುತ್ತಿರಲಿ, ಇನ್ನಷ್ಟು ಪ್ರಶಸ್ತಿ ಪುರಸ್ಕಾರಗಳು ಅವರ ಮುಡಿಗೇರಲಿ ಎಂಬ ಆಶಯದೊಂದಿಗೆ ಶುಭೋದಯ ಕರ್ನಾಟಕ ತಂಡದ ಪರವಾಗಿ ನಿಮಗಿದು ಆತ್ಮೀಯ ಸ್ವಾಗತ. ರಂಗಭೂಮಿಯ ಬೇರು, ನಟನೆಗೆ ಉಸಿರು, ವಿಲನ್ನ ಖದರು, ಮಾರ್ಜಾಲ ನಯನದ ನಜರು, ನಿರ್ಮಾಪಕರು, ನಿರ್ದೇಶಕರು ಆಗಿರುವಂತಹ ಹೆಸರಾಂತ ನಟ ರಮೇಶ್ ಪಂಡಿತ್ ಅವರಿಗೆ ಶುಭೋದಯ ಕರ್ನಾಟಕಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ನಿಮಗೆ ನಮಸ್ಕಾರ. ಸೊ ಇವತ್ತು ವೋಟಿಂಗ್ ಕೂಡ ಇದೆ ಕರ್ನಾಟಕದಲ್ಲಿ, ಮೊದಲ ಹಂತ ಮತದಾನ. ನೀವು ಕೂಡ ವೋಟ್ ಮಾಡ್ತಾ ಇದ್ದೀರಾ? ಖಂಡಿತವಾಗಿ ಸರ್. ಸ್ವಲ್ಪ ನಿಮ್ಮ ಕಂಚಿನ ಕಂಠದಲ್ಲಿ ಗಡಸು ವಾಯ್ಸ್ನ ಜೊತೆ ಹೇಳಿ ಅಂತ ಹೇಳಿ. ನಮ್ಮ ಕರ್ನಾಟಕದ ಸಮಸ್ತ ಜನತೆಗೆ ಕೈ ಮುಗಿದು ಕೇಳ್ಕೊತೀನಿ, ತಪ್ಪದೆ ವೋಟ್ ಮಾಡಿ. ಇದು ನಿಮ್ಮ ಕರ್ತವ್ಯ. ನಮ್ಮ ದೇಶವನ್ನ ನಮ್ಮ ಮುಂದಿನ ಪೀಳಿಗೆಗೆ ಕಟ್ಟೋದಕ್ಕೋಸ್ಕರ ದಯವಿಟ್ಟು ವೋಟ್ ಮಾಡಿ. ಎಸ್ ಸರ್. ಸೊ ಕಾರ್ಯಕ್ರಮ ಮುಗಿದ ತಕ್ಷಣ ಮೊದಲ ಕೆಲಸ ಅಂತ ಹೇಳಿದ್ರೆ ಹೋಗಿ ವೋಟಿಂಗ್ ಮಾಡುವಂತ, ಹೌದು ಅಲ್ಲ ಸರ್? ಎಸ್ ಸರ್. ನಾನು ನನ್ನ ಎಕ್ಸ್ಪೀರಿಯನ್ಸ್ ಅನ್ನ ಹೇಳಿದೆ. ಸ್ವಲ್ಪ ಏಜ್ ಇದ್ದಾಗ, ಅವಾಗ ನಿಮ್ಮನ್ನ ಮೊದಲು ನೋಡ್ತಾ ಇದ್ದಾಗ ನಿಜ ಭಯ ಆಗ್ತಾ ಇತ್ತು ಸರ್. ನಿಮ್ಮ ಕಣ್ಣುಗಳು, ನೀವು ಬಂದ್ರೆ ಸಾಕು ಸ್ಕ್ರೀನ್ ಮೇಲೆ, ನಿಜವಾಗ್ಲೂ ಭಯ ಪಡ್ತಾ ಇದ್ವಿ ನಾವು. ಮಕ್ಕಳಂತೂ ಬಹಳ ಭಯ ಪಡ್ತಾ ಇದ್ರು ಅನ್ಸುತ್ತೆ. ಹೌದು, ಖಂಡಿತ. ಇದೇ ಕಾರಣಕ್ಕಾಗಿ ವಿಲನ್ ಆಗಿ ಹೆಸರುವಾಸಿ ಮಾಡಿರುವಂತ ಬಹುಶಃ ಇಲ್ಲಿ ಇದೊಂದು ಪದ್ಧತಿ ಅಲ್ಲ, ಯಾವುದು ಸೂಟ್ ಆಗುತ್ತೆ ಅದೇ ತರ ಪಾತ್ರಗಳನ್ನ ಕೊಟ್ಕೊಂಡು ಹೋಗಿ ಎಕ್ಸ್ಪೆರಿಮೆಂಟ್ ಮಾಡುವಂತಹ ಪ್ರಯತ್ನಗಳು ಇನ್ನು ನಡೆದಿಲ್ಲ. ಈ ಬೇರೆ ಪಾತ್ರಗಳು ಮಾಡಿಸಬಹುದು, ಆ ತರದ ಪ್ರಯತ್ನಗಳು ತುಂಬಾ ಕಡಿಮೆ ನಮ್ಮ ಇಂಡಸ್ಟ್ರಿಯಲ್ಲಿ ಅಂತ ಹೇಳಿ. ಎಸ್ ಸರ್. ನೀವು ಬಂದಿದ್ದು ಹೇಗೆ ಸರ್? ಮೊದಲಿಂದಲೂ ಕೂಡ ಬಾಲ್ಯದಲ್ಲಿ ನಿಮಗೆ ಆ ಗೀಳಿತ್ತ, ಅಂದ್ರೆ ನಟನೆಯ ಗೀಳು, ಅಥವಾ ನಾನು ರಂಗ ಪ್ರವೇಶವನ್ನು ಮಾಡಬೇಕು, ರಂಗಭೂಮಿಯಲ್ಲಿ ಕಲಾವಿದನಾಗಬೇಕು ಅನ್ನೋದು ನಿಮ್ಮ ಬಾಲ್ಯದ ದಿನಗಳಲ್ಲಿ ಹೇಗಿತ್ತು ಸರ್? ನಿಮಗೆ ತುಡಿತಾ ಇಲ್ಲ? ಇದ್ರ ಬಗ್ಗೆ ಗಮನನೇ ಇರಲಿಲ್ಲ. ನನಗೆ ಬಹಳ ಹುಚ್ಚಿದ್ದು ಕ್ರಿಕೆಟ್ ಆಡಬೇಕು ಅಂತ. ರಜಾ ದಿನಗಳಲ್ಲಿ ಬೆಳಿಗ್ಗೆ 6 ಗಂಟೆ ಗ್ರೌಂಡ್ಗೆ ಹೋದ್ರೆ ಸಂಜೆ 7:30 8 ಗಂಟೆ ಆಗೋದು ಮನೆ ಹೋಗಿ. ಸೊ ನಮ್ಮ ಅಣ್ಣ ಹಾರ್ಮೋನಿಯಂ ಕಲ್ತಿದ್ದ. ನಮ್ಮ ತಂದೆ ನಮ್ಮ ಅಣ್ಣನಿಗೆ ಹಾರ್ಮೋನಿಯಮ್ಮು, ನನಗೆ ತಬಲಾ ಕಲಿಸಿದ್ರು. ಸೊ ಅವನು ಸಮುದಾಯ ತಂಡದಲ್ಲಿ ಕುರಿ ನಾಟಕಕ್ಕೆ ಹಾರ್ಮೋನಿಯಂ ನುಡಿಸ್ತಾ ಇದ್ದ, MS ಸತ್ಯ ಅವರ ನಿರ್ದೇಶನ. ಯಾವುದೋ ಒಂದು ಶೋಗೆ ತಬಲಾದವ್ರೇನು ಕೈ ಕೊಟ್ಟಿದ್ರಂತೆ. ಸೊ ನನ್ ಕೇಳ್ದ, ನುಡಿಸ್ತೇನ ಅಂತ. ಇಲ್ಲವಾಗಲೇ ಅಂದೆ. ಇಲ್ಲ ಕಣ, ಒಂದಿನ ಅಷ್ಟೇನೇನೆ. ಒಂದಿನ ಬಟ್ ರಿಹರ್ಸಲ್ಗೆ ಬರಬೇಕು ಅಂದ. ಬರ್ತೀನಪ್ಪ, ಬಟ್ 6:30 7 ಆಗುತ್ತೆ ಬರಕ್ಕೆ, ಅದಕ್ಕೆ ಮುಂಚೆ ಬರಕ್ಕಾಗಲ್ಲ. ಆಯ್ತು ಪಾಪ. ಸೊ ಹೋದೆ ರಿಹರ್ಸಲ್ಗೆ. ಒಂದು 6:30 7 ಗಂಟೆ ಮಕ್ಕಳ ಕೂಟ ಹೋದೆ. ಅಲ್ಲಿ ಯಾರೋ ನಿಂತಿದ್ರು ಒಬ್ರು ಜುಬ್ಬ ಹಾಕೊಂಡು. ಇಂದ್ರೇಶ್ ಪಂಡಿತ್ ಇದ್ದಾರಾ? ಹಾ ಇದ್ದಾರೆ, ಒಳಗಡೆ ಹೋಗಿ ಹೋದೆ. ರಿಹರ್ಸಲ್ ಮುಗೀತು. ಆ ಶೋ ಆದ್ಮೇಲೆ ಗೊತ್ತಾಯ್ತು ನಾನು ಮೊಟ್ಟ ಮೊದಲಿಗೆ ಮಾತಾಡ್ತಿದ್ದು ಪ್ರಸನ್ನನ್ನ ಅಂತ. ಆ ಕದರಲ್ಲಿ ಇಂದ್ರೇಶ್ ಪಂಡಿತ್ ಇದ್ದಾರಾ ಕೇಳಿದ್ದೀರಲ್ಲ. ಹಂಗಾಗಿ ಆ ನಾಟಕದ ತಬಲಾ ನುಡಿಸುತ್ತೆ ಎಲ್ಲೋ ಒಂದ್ ಸ್ವಲ್ಪ ಒಂಚೂರು ಇಂಟ್ರೆಸ್ಟ್ ಬಂತು.
ಸೊ ಹಂಗೆ ಒಂದು 2-3 ಶೋ ಆಯಿತು 4 ಶೋ ಆಯಿತು 10 ಶೋ ಆಯಿತು. ಹಂಗೆ ಬ್ಯಾಕ್ ಸ್ಟೇಜ್ ಕಡೆ ಗಮನ ಹೋಯ್ತು ನನಗೆ. ನೋಡಿದೆ ಈ ಸ್ಟೇಜ್ ಮೇಲೆ ಆಕ್ಟ್ ಮಾಡೋದು ಬೇರೆ, ಒಬ್ಬ ನಟ ಸ್ಟೇಜ್ ಮೇಲೆ ಬರೋದಕ್ಕೂ ಮುಂಚೆ ಹಿನ್ನೆಲೆಯಲ್ಲಿ ಒಂದಷ್ಟು ಕೆಲಸಗಳಿರುತ್ತೆ. ಎಸ್ ಸರ್, ಈ ನಾವು ರಮೇಶ್ ಸರ್ ಜೊತೆಗೆ ಮಾತಾಡ್ತಾ ಇದ್ವಿ. ಸರ್ ನೀವು ಹೇಳಿದ್ರಿ ಸ್ಟೇಜ್ ಮೇಲೆ ತಬಲಾನ ನುಡಿಸಿದ್ರಿ, ಅದಾದ ಮೇಲೆ ಬ್ಯಾಕ್ ಸ್ಟೇಜ್ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಾಣ್ತು ಅಂತ ಹೇಳಿ. ಏನು ನೋಡಿದ್ರಿ ಅಲ್ಲಿ? ಅಂದ್ರೆ ನಾನು ಮಾಡಬಹುದಾದಂತಹ ಏನೇನು ಕೆಲಸಗಳಿವೆ, ನಾನು ಏನೇನು ಮಾಡಬಹುದು ಇಲ್ಲಿ ಬ್ಯಾಕ್ ಸ್ಟೇಜ್ ಅಲ್ಲಿ ಅಂತ ಹೇಳಿ ಯಾವಾಗ ಹೇಗೆ ಅನ್ಸೋದಕ್ಕೆ ಸ್ಟಾರ್ಟ್ ಆಯ್ತು? ಬ್ಯಾಕ್ ಸ್ಟೇಜಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ನಾಟಕಕ್ಕೆ ಸೆಟ್ ಹಾಕೋದ್ರಿಂದ ಹಿಡಿದು ಮೇಕಪ್ ಮಾಡೋದ್ರಿಂದ ಹಿಡಿದು ಲೈಟ್ ಮಾಡೋದ್ರಿಂದ ಹಿಡಿದು, ಅಂದರೆ ಹಿನ್ನೆಲೆ ಏನೇನಿದೆ ಅಷ್ಟನ್ನು. ನನಗೆ ಬ್ಯಾಕ್ ಸ್ಟೇಜ್ ಮಾಡೋದಕ್ಕೆ ಸ್ಫೂರ್ತಿ ಶೇಷಿಧರ ಅಡಪ. ಕುರಿ ಅನ್ನೋ ನಾಟಕಕ್ಕೆ ಲಾಸ್ಟಲ್ಲಿ ಕೊನೆಯಲ್ಲಿ ಒಂದು ಚೀಫ್ ಗೆಸ್ಟ್ ಪಾತ್ರ ಬರುತ್ತೆ. ಅದಕ್ಕೆ ಅವ್ರು ಸತ್ಯವರು ಒಂದು ಕನ್ನಡಕ ಹಾಕ್ಸಿದ್ರು, ರೌಂಡ್ ಕನ್ನಡಕ. ಆ ಶೋಗೆ ಅದು ಮಿಸ್ ಆಗೋಗಿತ್ತು. ಓಕೆ, 3 ಗಂಟೆ ಆಗೋಗಿದೆ, ಕನ್ನಡಕ ಹುಡುಕ್ತೀವಿ, ಕನ್ನಡಕ ಸಿಗ್ತಿಲ್ಲ. ಸತ್ಯ ಓ ಅಂತ ಕಿರ್ಚಾಡ್ತಿದ್ದಾರೆ. ಶಶಿ ಎಲ್ಲೋ ಇದ್ದ ಬಂದ, ಏನ್ ಸರ್ ಅಂತ. ಕನ್ನಡಕ ಕಳಲಾಕ್ಬಿಟ್ಟಿದ್ದಾರೆ, ಚೂರು ಜವಾಬ್ದಾರಿನೇ ಇಲ್ಲ. 6 ಗಂಟೆಗೆ ಶೋ. ಯಾವ ಥರ ಸರ್? ಯಾವ ಥರದಪ್ಪ? ಗಾಂಧೀಜಿ ರೌಂಡ್ ಕನ್ನಡಕ. ಅವ್ರ ಟೆನ್ಷನಲ್ಲಿ ಅವರಿದ್ರು. ಸರ್ ಇವನು ಹೌದಾ ಸರ್ ಅಂದ್ಬಿಟ್ಟು ಹಿಂಗೆ ಹೋದ. ಏನೋ ಓದ್ದ ನಾನು ಅವ್ನು ಹಿಂದೆ ಹೋದೆ. ಒಂದು ಕಟಿಂಗ್ ಪೇರ್ ತೊಗೊಂಡ ಹೋದ. ಅಲ್ಲೆಲ್ಲ ಒಂದು ವೈರ್ ಇತ್ತು, ಕಟ್ ಮಾಡ್ಕೊಂಡ, ಕೈಲೇ ಮಾತಾಡ್ಕೊಂಡು ಸುತ್ತಿ ಒಂದು ಕನ್ನಡಕ ಮಾಡ್ದ. ಹಾಕೊಂಬಂದು ಸತ್ಯ ಸರ್ ಇದು ಓಕೆನಾ ಅಂದ. ಇದೇ ಕಣೆ ಕಳದೋಗಿದ್ದು ಅಂತ. ಕಳದೋಗಿದ್ದು ಮಾಡಿದ್ದು ಇವಾಗ ಖುಷಿ ಆಗ್ತಾರೆ. ಹೌದಲ್ವಾ, ಏನ್ ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು. ವಂಡರ್ಸ್. ನಟರು ಏನು ಬರೀ ಮಾತುಗಳಲ್ಲಿ ಮಾತ್ರ ದೇ ಕ್ಯಾನ್ ಕ್ರಿಯೇಟ್, ಬಟ್ ಸೆಟ್ ಅಲ್ಲಿ ಏನ್ ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು. ನಿಜ, ಅದು ನನಗೆ ತುಂಬಾ ಬ್ಯಾಕ್ ಸ್ಟೇಜ್ ಮಾಡಬೇಕು ಅನ್ನೋದಕ್ಕೆ ತುಂಬಾ ಇನ್ಸ್ಪೈರ್ ಆದ. ಆಮೇಲೆ ಒಂದಷ್ಟು ನೋಡಕ್ ಬೇರೆ ಸಣ್ಣಗಿದ್ದೆ, ಬ್ರಾಹ್ಮಣರ ಮಡಿ ಕೋಲ್ತರ. ಸೂಟ್ ಆಗೋ ಪಾತ್ರಗಳು ಯಾವುದೂ ಇರ್ತಿರ್ಲಿಲ್ಲ. ಇನ್ನೇನು ಮಾಡೋದು, ಪಾತ್ರಗಳು ಸಿಗ್ತಿರಲ್ಲ, ಬ್ಯಾಕ್ ಸ್ಟೇಜ್ ಮಾಡ್ಕೊಂಡಿದ್ದೆ. ಮಳೆ ಹೊಡಿಯೋದು, ಗನ್ನಿಗೆ ಬಣ್ಣ ಬಳಿಯ ಪ್ರಾಪರ್ಟಿ ಆ ಟೈಮ್ಗಲ್ಲಿ ಇಡಬೇಕು, ಈ ಥರ ವ್ಯವಸ್ಥೆ ಮಾಡೋದು. ಕೊನೆಗೆ ಬರ್ತಾ ಸ್ಟೇಜ್ ಮ್ಯಾನೇಜರ್ ಅಂತ, ಈಗ ಫ್ಲೋರ್ ಮ್ಯಾನೇಜರ್ ಅಂತ ಇರ್ತಾರಲ್ಲ ಹಂಗೆ. ಅಂದರೆ ರಿಹರ್ಸಲ್ಗೆ ಆರ್ಟಿಸ್ಟ್ಗಳಿಗೆ ಇಂಥ ತಾರೀಕಿಂದ ರಿಹರ್ಸಲ್ಲು ಬರಬೇಕು ಅನ್ಬೇಕು. ಅವ್ರು ಬಂದ ತಕ್ಷಣ ಅವ್ರಿಗೆ ಕಾಫಿ ತಿಂಡಿ ವ್ಯವಸ್ಥೆಗಳು ಮಾಡಿ, ಏನೇನು ಪ್ರಾಪರ್ಟಿ ಬೇಕು ಅವತ್ತದೆಲ್ಲ ಆ ಥರ ಮಾಡ್ಕೊಂಡು ಹೋದೆ. ಹೀಗೆ ಇಂಟ್ರೆಸ್ಟ್ ಆಯಿತು. ಬರ್ತಾ ಕೊನೆಯಲ್ಲಿ ಈಗ ರಿಹರ್ಸಲ್ಗೆ ಯಾರೋ ಒಬ್ರು ಆರ್ಟಿಸ್ಟ್ ಬಂದಿರಲ್ಲ, ಸೊ ಆ ಪಾತ್ರನ ಯಾರು ಮಾಡ್ಬೇಕಲ್ಲ. ಯಾರು ಮಾಡ್ತೀರೇನ್ರಿ ಅಂದರು. ನಾವು ಸುಮ್ಮನೆ ಕೂತ್ಕೊಂಡು ನೋಡ್ತಿದ್ವಲ್ಲ ಸೈಡಲ್ಲೇ, ನೋಡ್ತಾನೆ ಇದ್ವಿ ಏನೇನು ಮಾಡ್ತಾರೆ ಅಂತ. ಸೊ ಅವ್ರು ಬರ್ದೇ ಇರೋದನ್ನ ನಾವು ಆ್ಯಕ್ಟ್ ಮಾಡ್ತಿದ್ವಿ ಅದನ್ನು. ಸೊ ಹಂಗಾಗಿ ನೋಡಿ ಕಲ್ತಿದ್ದು ಜಾಸ್ತಿ ಆಯಿತು ನನಗೆ. ಸೈಡ್ ವಿಂಗಲ್ಲಿ ನೋಡಿ ಏನ್ ಮಾಡಬೇಕು ಏನ್ ಮಾಡಬಾರ್ದು. ಸೊ ಫಸ್ಟ್ ಕಲಿಬೇಕಾಗಿರೋದು ಏನ್ ಮಾಡಬಾರ್ದು. ಈ ತಪ್ಪು ಮಾಡಬಾರ್ದು ಅಂತ ಕಲ್ತ್ಬಿಟ್ರೆ ಮಾಡಿದ್ದೆಲ್ಲ ಸರಿ ಆಗ್ಬಿಡುತ್ತೆ. ನಿಜ, ರಂಗಭೂಮಿ ನನಗೆ ಅದೊಂದು ಕಲಿಸ್ತು, ಏನ್ ಮಾಡಬಾರ್ದು. ಯಾವ್ದು ಸರ್ ಅದು ಪಾತ್ರ? ಅದು ನೀವು ಸ್ಟಾರ್ಟ್ ಮಾಡಿದ್ದು ಫಸ್ಟ್? ಸುಮಾರು ಪ್ರಸನ್ನ ನಾಟಕಗಳಲ್ಲೆಲ್ಲ ಡಮ್ಮಿ ಆರ್ಟಿಸ್ಟ್ ಅಂತ ಕರೀತಾರೆ ರಿಹರ್ಸಲ್ಗಳಲ್ಲಿ. ಈಗ ನೀವು ಬಂದಿಲ್ಲ ಅಂದ್ರೆ ನಿಮ್ ಜಾಗದಲ್ಲಿ ನಾವು ಕೂತ್ಕೊಂಡು ನೀವ್ ಹೆಂಗ್ ಮಾಡ್ತೀರ ನಾವ್ ಹಂಗ್ ಮಾಡೋದು. ಸೊ ಅಂದ್ರೆ ಬೇರೆ ನೆಕ್ಸ್ಟ್ ಕೋ ಆರ್ಟಿಸ್ಟ್ ಗಳಿಗೆ ಅದು ಸಪೋರ್ಟಿವ್ ಆಗಿ ಅವ್ರಂತರೂ ಆಗ್ಬೇಕಲ್ಲ, ಅವ್ರಿಗೆ ಪ್ರಾಕ್ಟೀಸ್ ಆಗ್ಬೇಕಲ್ಲ ಅನ್ನೋ ತರ. ಸೊ ಅಂದ್ರೆ ಅವ್ರ ತರನೇ ಮಾಡ್ಬೇಕು ಅಂತ ಏನಿಲ್ಲ, ಯಾವ ಡೈಲಾಗ್ ಹೇಳ್ಬೇಕಷ್ಟೇ, ಅವ್ರಿಗೆ ಕ್ಯೂ ಸಿಗ್ಬೇಕು. ಅಂದ್ರೆ ನೀವು ನಿಜವಾಗ್ಲೂ ನಾಟಕ ಪ್ರದರ್ಶನಕ್ಕೆ ಎಂಟ್ರಿ ಕೊಟ್ಟಿದ್ದಂದ್ರೆ ಎಕ್ಸಾಕ್ಟ್ ಟೇಕ್ ಯಾವಾಗ ಆಗಿದ್ದು ಸರ್? ಅಂದ್ರೆ ಯಾವ ನಾಟಕದಲ್ಲಿ ನೀವು ಪಾತ್ರ ಅಭಿನಯಿಸಿದ್ದು? ಸಣ್ಣ ಪಾತ್ರಗಳು ಸಿಕ್ತಿತ್ತು. ಆಮೇಲೆ ಪ್ರಸನ್ನ ಅವ್ರು ಮ್ಯಾಕ್ಬೆತ್ ಮಾಡಿಸಿದ್ರು. ಸೊ ಅದರಲ್ಲಿ 3 ವಿಚಸ್ ಅಂತ 3 ದೆವ್ವಗಳ ಕ್ಯಾರೆಕ್ಟರ್ ಬರುತ್ತೆ. ನೀವು ಟೇಲರ್ ಮೇಡು ಅಂತ ನನಗನ್ನಿಸ್ತದ ನೋಡಿ. ಸೊ ನಾನು ಒನ್ ಆಫ್ ದಿ ವಿಚಸ್. ಇನ್ನೂ ಇದನ್ನ ವಿಕಾರ ಮಾಡಿ ಒಂದಷ್ಟು ವಿಗ್ಗಳು ಹಾಕಿ ಇದ್ರ ಜೊತೆಗೆ ಬೇಕು ಅನ್ಸುತ್ತೆ. ಪ್ರಸನ್ನ ಅವರು ಆಮೇಲೆ ಮತ್ತೆ ನಿಮ್ ಜೊತೆ ಮಾತಾಡಿದಾಗ ಹೇಳಿದ್ರ, ಮೊದಲನೇ ದಿನ ನೀವು ಮಾತಾಡಿದ ರೀತಿ ಅವರಿಗೆ ಅದು ಮಾತಾಡಿದ್ರ ಅವರು ನಿಮ್ಸೋದ್ರು. ಓಕೆ ಓಕೆ, ಎಸ್. ಆತ ಒಬ್ಬ ಒಳ್ಳೆಯ ಡಿಸೈನರ್, ಸ್ಟೇಜ್ ಡಿಸೈನರ್. ತಾಯಿ ಅಂತ ಒಂದು ನಾಟಕ ಮಾಡಿದ್ರು ಸಮುದಾಯದು. ನಾನು ಬರೋ ಸಮುದಾಯಕ್ಕೆ ಸೇರಷ್ಟಾಗಲೇ ಅದು ತಾಯಿ ಸುಮಾರು ಫೇಮಸ್ ಇನ್ ಬೆಂಗಳೂರು ಥಿಯೇಟರ್. ಓಕೆ. ಸೊ 10 ವರ್ಷ ಏನಾಗಿತ್ತು, ಅದನ್ನ ಮತ್ತೆ ರಿಪೀಟ್ ಮಾಡೋಣ ಅಂತ ಮಾತುಕತೆ ಆಯಿತು. ಅವಾಗ ನಾನು ಇದ್ದೆ ತಂಡದಲ್ಲಿ. ಸೊ ಎಲ್ಲರೂ ಅಂದರು, ಪ್ರಸನ್ನ ಹಿಂದೆ ತುಂಬ ಹೆಸರು ಮಾಡಿದೆ ತಾಯಿ, ಅದೇ ಸೆಟ್ಟೆ ಉಳಿಸ್ಕೊಂಬೋಣ, ಹಂಗೆ ಮಾಡ್ಕೊಂಡು ಹೋಗೋಣ. ಅದೇನು ಸೆಟ್ಟು ಅಂದರೆ
ಒಂದು ವರ್ಕ್ಶಾಪ್ ಸೀನ್ ಬರುತ್ತೆ. ವರ್ಕ್ಶಾಪ್ ಆಲ್ಮೋಸ್ಟ್ ಇದರಲ್ಲಿ ಅರ್ಧ ಸ್ಟೇಜ್ ಜಾಗ ಅದು. ಓಕೆ. ಆನ್ ವೀಲ್ಸ್ ಸೈಡ್ ವಿಂಗ್ ಇಂದ ತಗೊಂಬಂದು ನಿಲ್ಸ್ಬಿಟ್ಟು ಸೀನ್ ಮುಗಿದ್ಮೇಲೆ ಹಿಂಗೆ ತಗೊಂಡೋಗೋದು. ತುಂಬಾ ಹೆಸರು ಮಾಡ್ಬಿಟ್ಟಿತ್ತು ಅದೆಲ್ಲ. ಆಮೇಲೆ ಜಯಶ್ರೀ ಮೇಡಮ್ ಪೇಪರ್ ಎಸೆಯೋದು ಎಲ್ಲನು. ಕೊನೆಯಲ್ಲಿ ಆಕೆ ಪಾಂಪ್ಲೆಟ್ ಎಸಿತಾಳೆ. ಸೊ ಅದಕ್ಕೊಂದಷ್ಟು ರಿಹರ್ಸಲ್. ಕೃಷ್ಣಸ್ವಾಮಿ ಅವರು ಲೈಟಿಂಗು, ಮೇಡಮ್ಮು ಅವರಿಬ್ಬರು ಒಟ್ಟಿಗೆ ಕೌಂಟ್ 8, 7, 6, 5, 4, 3, 2, 1 ಲೈಟ್ಸ್ ಆನ್ ಆದ್ರೆ ಏರಲ್ಲಿರೋದು ಪೇಪರ್. ಜನಗಳು ಚಪ್ಪಾಳ ಹೀಗೆಲ್ಲ ಇತ್ತು. ಅದೇ ವರ್ಕ್ಶಾಪ್ ಅದನ್ನೇ ಉಳಿಸ್ಕೊಂಬೋಣ ಅಂತ. ಅದಕ್ಕೆ ಪ್ರಸನ್ನ ಅವ್ನು ಮಾತಂದ, ಬೇಡ ರೀ ಬದಲಾವಣೆ ಮಾಡ್ಕೊಳ್ಳೋಣ. ಇಲ್ಲ ಚೆನ್ನಾಗಿತ್ತು ರೀ, ಇಲ್ಲ ಅಂತಲ್ಲ, ಬಟ್ ನಾನು ಈಗಲೂ ಅದನ್ನೇ ಮಾಡಿದ್ರೆ 10 ವರ್ಷದಲ್ಲಿ ಪ್ರಸನ್ನ ಏನು ಬೆಳೆದೇ ಇಲ್ವಲ್ಲ ಅನ್ಕೊಂಡ್ಬಿಡ್ತಾರೆ. ಬೇಡ ಅಂದ್ಬಿಟ್ಟು 3 ಆಫ್ ಕರ್ಟನ್ ನಾಟಕ ಮಾಡಿದ್ರು. ಅಷ್ಟೇ ಎಫೆಕ್ಟಿವ್ ಆಗಿತ್ತು. ಸೊ ಈ ಯೋಚನೆಯ ರೀತಿ ಇದೆಯಲ್ಲ, ಯಾವುದೋ ಒಂದು ವಿಷಯನ ಕನ್ಸೀವ್ ಮಾಡ್ಕೊಳ್ಳೋದು, ಅದನ್ನ ಪ್ರೆಸೆಂಟ್ ಮಾಡುವ ಆ ರೀತಿ ಇದೆಯಲ್ಲ, 10 ವರ್ಷದಲ್ಲಿ ನಾನು ಏನು ಬೆಳೆದಿಲ್ಲ ಅಂತ ಜನ ಅನ್ಕೋತಾರೆ ಅನ್ನೋ ಕಾರಣಕ್ಕೆ ಆತ ಇಡೀ ಸೆಟ್ ಕ್ರಿಯೇಟ್ ಮಾಡಿದ್ರು. ಆ ಥರದವರು ನನಗೆ ತುಂಬಾ ಇನ್ಸ್ಪೈರ್ ಆದ್ರು. ಬಹುಶಃ ಈಗಿನ ಕಾಲಕ್ಕೆ ಆ ಥರದವರು ಸಿಗೋದು ಕಷ್ಟ. ನಾವು ನಿಜಕ್ಕೂ ಪುಣ್ಯ ಮಾಡಿದ್ವಿ ಆ ಥರದವ್ರ ಜೊತೆ ಕೆಲಸ ಮಾಡಿ ಒಂದಷ್ಟು ಅನುಭವ. ಶ್ವೇತಾ ಅವರು ಒಂದು ಡೈಲಾಗ್ ಅನ್ನು ಡಿಮ್ಯಾಂಡ್ ಮಾಡಿದ್ರು 3 ವಿಚಸ್ ಮ್ಯಾಕ್ಬೆತ್ ಅಲ್ಲಿ. ಮರ್ತಾ ಎನಿ ಯಾವ್ದಾದ್ರೂ ಡೈಲಾಗ್ ಎಚ್.ಎಸ್. ಶಿವಪ್ರಕಾಶ್ ಅವ್ರದ್ದು ಸಿಂಗಿರಾಜ ಸಂಪಾದನೆ ಅಂತ ಒಂದು ಇದು ಬರೆದಿದ್ದಾರೆ. ಓಕೆ. ಅಂದ್ರೆ ಬಿಜ್ಜಳನ ವಿರುದ್ಧವಾಗಿ ಸಿಂಗಿರಾಜ ದಂಡೆದ್ದಾಗ ಅವನನ್ನ ಸೆರೆಮನೆಗೆ ಹಾಕ್ಬಿಟ್ಟಿರ್ತಾನೆ ಬಿಜ್ಜಳ. ಆವಾಗ ಆತನ ಅನಿಸಿಕೆ, ಓಕೆ, ನಾವಾಗ ಸಣ್ಣವರು ಇದಲ್ಲ, ಬಂದಿತ್ತು ದಿನ ಬಸವಣ್ಣ ಕಲ್ಲಿಗೆ, ಚೆನ್ನ ಬಸವಣ್ಣ ಉಳವಿಗೆ, ಪ್ರಭು ಅಕ್ಕ ಕದಳಿ ದ್ವಾರಕ್ಕೆ, ಮಿಕ್ಕಾದ ಪ್ರಮತರೆಲ್ಲರೂ ತಮ್ಮ ತಮ್ಮ ಲಕ್ಷ್ಯಕ್ಕೆ. ಹಗಲಿನಲ್ಲೂ ಕಂಬಿಗಳ ಸರಿವ ನೆರಳುಗಳಲ್ಲಿ ರಾತ್ರಿ ಕೆಳಗೆ ಹರುಕು ಬಟ್ಟೆ ಹೊಟ್ಟೆ ಬಿಗಿತ, ಹರುಕು ಬಟ್ಟೆ ಹೊಟ್ಟೆ ಬಿಗಿತ. ಎಷ್ಟು ಸಲ ಸೂರ್ಯ ನಲುಗು ಯೌವನದ ಕತ್ತಿನ ಕುಣಿಕೆ ಕತ್ತರಿಸಲಿಲ್ಲ. ರಾತ್ರಿ ಚಂದ್ರಾಯುಧಗಳು ಮೂಡುವವು ಹೀಗೆ ನಕ್ಷತ್ರಗಳ ಗಣನದಲ್ಲಿ. ನಿಜಕ್ಕೂ ಅಂದ್ರೆ ನೀವು ಇಷ್ಟು ಬ್ಯಾಕ್ ಸ್ಟೇಜ್ ಅಲ್ಲಿ ಇಂಟ್ರೆಸ್ಟ್ ಇದ್ರು ಕೂಡ ನಟನೆಯಲ್ಲಿ ನಿಮ್ಮನ್ನ ಬಹಳಷ್ಟು ನೀವು ಅಳವಡಿಸ್ಕೊಂಡ್ರಿ, ನಿಮ್ಮನ್ನ ತೊಡಗಿಸ್ಕೊಂಡ್ರಿ. ಅಂದ್ರೆ ಬಹಳಷ್ಟು ನಾಟಕಗಳು, ಸೀರಿಯಲ್ಗಳು, ಸಿನಿಮಾಗಳು, ಇಷ್ಟೊಂದು ಆ ಜರ್ನಿ ಹೇಗ್ ಶುರು ಆಯ್ತು ಅಂತ? ಇದು ಅದಕ್ಕೆ ನನಗೆ ಪಾತ್ರದಲ್ಲಿ ನಾನು ಇವತ್ತೇನೋ ಪ್ಲೇಸ್ ಆಗೋದಕ್ಕೆ ಕಾರಣ ನಾನು ಬ್ಯಾಕ್ ಸ್ಟೇಜ್ ಮಾಡಿದ್ದೇನೆ. ಸೈಡ್ ವಿಂಗ್ ಅಲ್ಲಿ ನಿಂತ್ಕೊಂಡು ನೋಡ್ತಿದ್ನಲ್ಲ ಯಾರು ಏನೇನು ಮಾಡ್ತಿದ್ರು ಅಂತಂದು, ನೋಡಿ ಕಲಿ ಮಾಡಿ ಕೇಳಿ ಅಂತ. ಸೊ ಹಿಂಗೆ ನಡ್ಕೊಂಡು ಹೋಗ್ತಾ ಇತ್ತು. ಪ್ರಸನ್ನ ಹೇಳಿದ, ಆ ಹೊಸ ನಾಟಕಕ್ಕೆ ಸೆಟ್ಗೆ ನಾವು ಬ್ಯಾಕ್ ಸ್ಟೇಜ್ ಇನ್ಚಾರ್ಜ್, ಬನ್ರಿ ಒಂಚೂರು ಶಾಪಿಂಗ್ ಮಾಡಬೇಕು, ನಾಟಕಕ್ಕೇನೋ ಪರ್ಚೇಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅವ್ರ ಜೊತೆ ಹೋದ್ವಿ. ನಾನು ಮತ್ತೆ ಮಂಗಳ ಸೀದಾ ಶಿವಾಜಿನಗರ ಗುಜ್ರಿಗೆ ಹೋಗ್ವಿ. ನಾವು ಏನು ಅಪ್ಪ ಡೈರೆಕ್ಟ್ ಗುಜ್ರಿ ಕರ್ಕೊಂಡು ಆ ಥರ ಇನ್ನೊಂದು ಕಲ್ತೆ ನಾನು. ಸುಮ್ಮನೆ ಗುಜ್ರಲ್ಲಿ ಅವ್ರ ಹಿಂದೆ ಹೋಗೋದು ಅಷ್ಟೇ. ಏನು ಸುಮ್ಮನೆ ಹೋಗ್ತಾನೆ ಇದ್ದಾನೆ ಹಿಂಗೆ 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 ಅಂದ್ಬಿಟ್ಟು ಯಾವುದೋ ಒಂದು ಅಂಗಡಿ ನಾನು ನೋಡ್ದ, ಬೋರ್ಡ್ ನೋಡ್ದ, ಹಿಂಗೆ ಬರ್ಕೊಂಡ ತಿರ್ಗಿ ಅವರು ಫುಲ್ ಗೊತ್ತಿಲ್ಲ. ಅಂಗಡಿಗೆ ಬಂದ್ವಿ, ಅದೇನೋ ನೋಡ್ದ, ಹಳೆಯ ಸೈಕಲ್, 3 ಚಕ್ರ ಸೈಕಲ್ ಬರುತ್ತಲ್ಲ ಮಕ್ಕಳು ಅದು. ಆಮೇಲೆ ಹೆರಾಲ್ಡ್ ಕಾರ್ದು ಸೀಟು ಕಿತ್ತೋಗಿತ್ತು, ಆದ್ರೂ ಆ ಸೀಟ್, ಚೇರು, ಈ ತರದೊಂದು 5-6 ಐಟಮ್ ಪರ್ಚೇಸ್ ಮಾಡ್ಕೊಂಡು, ಮಿಲಿಟರಿದೊಂದಷ್ಟು ಕ್ಲಾತ್ಗಳು, ಇದೆಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಏನ್ ಗುಜರಿ ಐಟಮ್ಸ್ ತಂದಿದ್ದಾನೆ ಅಂತ ನಾವು. ಆತ ಸೈನ್ಸ್ ಸ್ಟೂಡೆಂಟ್. ಸೊ ಹಂಗಾಗಿ ಆ ಚೇರ್ಗೆ ವೆಲ್ಡ್ ಮಾಡಿಸಿ ಹ್ಯಾಂಡ್ಲೂಮ್ ಇಂದ ಒಂದಷ್ಟು ಕ್ಲಾತ್ ತಂದು ಪಿಲ್ಲೋ ಹೊಲ್ದು ಹಾಕಿ ಇಟ್ಟ ಸರ್ ಸೆಟ್ ಮೇಲೆ. ನಮ್ಗೆ ಅನ್ಸ್ಬಿಡ್ತಿದ್ದು ನಾವ ತಗೊಂಡ್ಬಂದ್ವಿ, ಗುಜರಿಲ್ಲ ತಂದಿದ್ದನ್ನ ಅಂತ. ಆ 3 ಚಕ್ರ ಸೈಕಲ್ ಅಲ್ಲಿ ಪ್ರಿಂಟರ್ ಮಾಡಿದ. ಆ ನಾಟಕದಲ್ಲಿ ಅವಳು ಸ್ಟೆನ್ಸಿಲ್ ಪ್ರಿಂಟ್ ಮಾಡ್ಬಿಟ್ಟು ಸೈಕಲ್ ನ ಪ್ರಿಂಟರ್ ತರ ಯೂಸ್ ಮಾಡೋದು ಸರ್. ಅದು ಕ್ರಿಯೇಟಿವಿಟಿ, ನಿಜಕ್ಕೂ ಕ್ರಿಯೇಟಿವಿಟಿ. ಅದೆಲ್ಲ ನಿಜ ನಿಜ. ಖುಷಿ ಆಯ್ತು ನನ್ಗೆ ಅದೆಲ್ಲ.
ಸೊ ಹಿಂಗೆ ಪಾತ್ರಗಳು ಬಟ್ಟಿದ ಪಾತ್ರ ಪಿಟ್ಟಿದ ಪಾತ್ರ ಮಾಡ್ಕೊಂಡು ಆಗ್ತಾ ಇದ್ದಂಗೆ ಯಾವುದೋ ಒಂದು ಸಮುದಾಯದ ಒಂದು ನಾಟಕ, ನಾನೇ ಸ್ಟೇಜ್ ಇನ್ಚಾರ್ಜ್, ನಿಂತಿದ್ದೆ, ಸೀನ್ ನಡೀತಾ ಇತ್ತು, ಸೈಡ್ ವಿಂಗಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ. ಎಲ್ಲೋ ಒಂದ್ ಕಡೆ ಬೇಸರ ಆಯ್ತು, ಏನು ಆರ್ಟಿಸ್ಟ್ಗಳಯ್ಯ ಇವರು, ಪ್ರಾಪರ್ಟಿ ಇರ್ತಿರ್ತೀವಿ ಸ್ಟೇಜ್ ಮೇಲೆ, ಉಪಯೋಗಿಸೋದು ಸುಮ್ಮನೆ ಬಂದು ಕೂತ್ಕೊಂಡು ಡೈಲಾಗ್ ಹೇಳ್ಬಿಟ್ಟು ಔಟ್ ಆಗೋಯ್ತಾ ಛೇ ಅನ್ಕೋತಿದ್ದೆ. ಹಿಂದೆ ಯಾರೋ ನಿಂತಿದ್ರು, ಹೌದು ಇಷ್ಟೆಲ್ಲ ಯೋಚನೆ ಮಾಡ್ತಿರಲ್ಲ ನೀವು, ಯಾಕೆ ಆರ್ಟಿಸ್ಟ್ ಆಗಿಲ್ಲ, ಅವಕಾಶ ಸಿಕ್ಕಿಲ್ಲ ಅಂತ ನೋಡ್ತೀನಿ. BJಶ್ರೀ ಅವ್ರು ನಿಂತಿದ್ರು. ಸೊ ಪಾತ್ರ ಕೊಟ್ಟರೆ ಮಾಡ್ತೀರಾ ಅಂದ್ರೆ ಧಾರಾಳವಾಗಿ ಮಾಡ್ತೀನಿ. ಆಮೇಲೆ 86 ಅಲ್ಲಿ ಲಕ್ಷಾಪತಿ ರಾಜನ ಕಥೆ ಅಂತ ಒಂದು ನಾಟಕ ಡೈರೆಕ್ಟ್ ಮಾಡಿದ್ರು NSD ಕಡೆಯಿಂದ, ಸೆಂಟ್ರಲ್ ಸಂಗೀತ ನಾಟಕ ಅಕಾಡೆಮಿ ಎಲ್ಲ ಸೇರ್ಕೊಂಡು. ಆ ನಾಟಕದಲ್ಲಿ ನನಗೆ ರಾಜ್ಕುಮಾರನ ಪಾತ್ರ ಅಂದ್ರೆ ರೌಡಿ ಪಾತ್ರನೇ, 4 ಜನ ಕೆಟ್ಟ ಮಕ್ಕಳು, ಅದ್ರಲ್ಲಿ ನಾನು ಒಬ್ಬ. ಜಯಶ್ರೀ ಮೇಡಮ್ ಏನ್ ಕಷ್ಟ ಆಗಲಿಲ್ಲ, ಅರ್ಧ ಸೂಟ್ ಆಗ್ಬಿಟ್ಟಿದ್ ನನ್ನ ಪಾತ್ರಕ್ಕೆ. ಮತ್ತೇನು ಮೇಕ್ ಓವರ್ ಮಾಡ್ಬೇಕು, ಎಕ್ಸ್ಟ್ರಾ ಮೇಕಪ್ ಮಾಡ್ಬೇಕು ಅನ್ನೋದು ಇರ್ಲಿಲ್ಲ. ಈಗಲೂ ಅದೇ ತಾನೆ, ನಿಮ್ಗೆ ಕ್ಯಾಸ್ಟಿಂಗ್ ಮಾಡುವಾಗ 50% ನೀವು ಪಾತ್ರಕ್ಕೆ ಸೂಟ್ ಆಗ್ಬಿಟ್ರೆ ಇನ್ನೊಂದು 25% ಕಾಸ್ಟ್ಯೂಮು ಅದು ಇದರಲ್ಲಿ ಗೆಟಪ್ ತಂದ್ಬಿಟ್ರೆ ಇನ್ನೊಂದು 25% ಅಷ್ಟೇ ಬೇಕಾಗಿರೋದು ಪರ್ಫಾರ್ಮೆನ್ಸ್. ಫಸ್ಟ್ ಸೂಟ್ ಆಗ್ಬೇಕು, ಆಗಿಲ್ಲ ಅಂದ್ರೆ ಆಮೇಲೆ ನಿರ್ದೇಶಕ ಏನ್ ಮಾಡೋದು ಕಷ್ಟ ಆಗಲ್ಲ. ಆ ಥರದ ಬದಲಾವಣೆಯ ನಿರ್ದೇಶಕರು ನೋಡಿದ್ದು ನಾನು ಪ್ರಸನ್ನ. ತಿರ್ಗಾ ಅವ್ರು ಮತ್ತಲ್ಲೇ ಬರ್ತಿತ್ತು. ಒಂದು ನಾಟಕ ಮಾಡಿದ್ವಿ, ಆ ನಾಟಕಕ್ಕೆ ಒಂದು ಪಾತ್ರಕ್ಕೆ ಎಷ್ಟೆಷ್ಟು ಹುಡುಕ್ಬಿಟ್ರು ಸಿಕ್ಲಿಲ್ಲ. ಆರ್ಟಿಸ್ಟ್ಗಳು ಇಲ್ಲ ಟೀಮಲ್ಲಿ. ಯಾರೋ ಒಬ್ಬ ಕುಳ್ಳಗೊಬ್ಬ ಹುಡುಗ ಇದ್ದ, ಒಂದು ನಮ್ಮ 30 ವರ್ಷ. ಬೇರೆ ಯಾರು ಇಲ್ಲ, ಮಾಡಿದ್ರೆ ಅವ್ನು ಕೆಲ್ ಮಾಡ್ಬೇಕು, ಅವ್ನು ಹೊಸಬ ಬೇರೆ ಹಿಂಗೆ ಕ್ಯಾರಿ ಮಾಡ್ತಾನ ಅಂತ ಯೋಚನೆ. ಪ್ರಸನ್ನ ಧೈರ್ಯ ಮೇಲೆ ಅವ್ನು ಕೆಲ್ ಮಾಡಿಸಿದ್ರು. ಅವನದು ಏನೇನು ವೀಕ್ನೆಸ್ ಇತ್ತು, ಪರ್ಸನಲ್ ವೀಕ್ನೆಸ್, ಅದನ್ನೇ ಕ್ಯಾರೆಕ್ಟರೈಸೇಷನ್ ಮಾಡಿಬಿಟ್ಟು ಸ್ಟೇಜ್ ಮೇಲೆ ತಂದ್ಬಿಟ್ರು ಸರ್. ನಿಜಕ್ಕೂ ಕ್ಲಿಕ್ ಆಗೋಯ್ತು ಆ ಶೋ. ಮತ್ತೊಮ್ಮೆ ಪ್ರಸನ್ನ ಗ್ರೇಟ್. ಆಮೇಲೆ ಈ BJಶ್ರೀ ಹತ್ರ ಆಕ್ಟ್ ಮಾಡಕ್ ಶುರು ಮಾಡಿದ, ಅಲ್ಲಿ ಇನ್ನೊಂದಷ್ಟು ಕಲಿಯಕ್ಕೆ ಶುರು ಮಾಡಿದೆ ಬ್ಯಾಕ್ ಸ್ಟೇಜ್ ಅಲ್ಲಿ. ಅದು ಒಂದಷ್ಟು ಹೆಲ್ಪ್ ಆಯ್ತು. ಪರ್ಫಾರ್ಮೆನ್ಸ್ ಅಲ್ಲೇ ನನಗೆ ಮೇಜರ್ ಪಾತ್ರಗಳು ಸಿಗಕ್ಕೆ ಶುರುವಾಗಿದ್ದು. ಆಫ್ಟರ್ ಸಮುದಾಯದಲ್ಲಿ ಇದು ಮಾಡಿದ್ಮೇಲೆ ಇಲ್ಲಿ ಸ್ಪಂದನದಲ್ಲಿ ಒಳ್ಳೊಳ್ಳೆ ರೋಲ್ಗಳು ಶುರು ಆಯ್ತು. ಇದೆರಡರ ನಡುವೆ ಇನ್ನೊಬ್ಬ ನಿರ್ದೇಶಕ ಬರ್ತಾನೆ, TN ನರಸಿಂಹನ್ ಅಂತ. ಕತ್ತಲೆ ದಾರಿ ದೂರ ಅಂತ ಒಂದು ನಾಟಕ. ನಿಜಕ್ಕೂ ಒಂದ್ಸರಿ ಬಾಂಬೆನಲ್ಲಿ ಶೋ ಮಾಡಿದ್ವಿ, ಬೈದ್ಬಿಟ್ರು, ಇಂಥ ನಾಟಕ ಯಾಕೆ ತರ್ತೀರ ನೀವು, ರಾತ್ರಿ ಎಲ್ಲ ಊಟ ಮಾಡಲಿಲ್ಲ ನಾವು ನೆನ್ನೆ ಶೋ ನೋಡ್ಬಿಟ್ಟು. ಆ ಥರದ ನಾಟಕ. ಆತ ಇಡೀ ಸೊಸೈಟಿನ ಸ್ಟೇಜ್ ಮೇಲೆ ತಂದ್ಬಿಟ್ಟ. ಒಂದು ಹಾಸ್ಪಿಟಲ್, ಹುಚ್ಚಾಸ್ಪತ್ರೆ ಅಷ್ಟು, ಹುಚ್ಚಾಸ್ಪತ್ರೆಯನ್ನ ಸೊಸೈಟಿ ಅಂತ ಕನ್ಸಿಡರ್ ಮಾಡಿ ಅದರ ಆಡಳಿತ ಮಂಡಳಿಯನ್ನ ಸರ್ಕಾರ ಅಂತ ಮಾಡಿಬಿಟ್ಟು ನಾಟಕ ಪ್ರೆಸೆಂಟ್ ಮಾಡೋದು ಸರ್. ಎಜುಕೇಟೆಡ್ನೆಲ್ಲ ತಗೊಂಡೋಗಿ ಹುಚ್ಚಾಸ್ಪತ್ರೆಗೆ ಹಾಕ್ತಾರೆ. ನಿಜಕ್ಕೂ ಹೆಂಗಿದೆ ಅಂದ್ರೆ, ಯಾರೋ ಒಬ್ಬ ಎಜುಕೇಟೆಡ್ ಹಾಕಿರ್ತಾರೆ, ಅವನಿಗೆ ಡಾಕ್ಟರ್ ಜೊತೆ ಸ್ನೇಹ ಬೆಳೆಯುತ್ತೆ. ಆ ಸಂಭಾಷಣೆಗಳು ಕೇಳಬೇಕು. ರಕ್ತ ಉಗ್ತಾ ಇದೆಯಲ್ಲ ನನ್ನ ಕೈ, ಮರದ ತೊಗಟೆ ಅನ್ನಿಸ್ತಿದೆ. ಇಲ್ಲಿರೋ ಗೋಡೆಗಳನ್ನ ಉರುಳಿಸಾದ್ರೂ ಸರಿ, ಈ ಹಂದಿ ಗೋವಿಂದನ್ ಕೊಂದಾದ್ರೂ ಸರಿ, ನಾನು ಇಲ್ಲಿಂದ ಆಚೆ ಹೋಗಬೇಕು, ಜೀವನನ ಅನುಭವಿಸ್ಬೇಕು. ಡಾಕ್ಟರ್ ಕೇಳ್ತೇನೆ, ಎಲ್ಲಿ ಹೋಗ್ತೀಯಾ? ಎಂಥ ಬಿಲ್ದಲ್ಲೂ ಪೊಲೀಸ್ ಜೀಪ್ ನುಗ್ಗುತ್ತೆ, ಎಳ್ಕೊಂಬರ್ತಾರೆ, ತಿಗಣೆ ಹೊಸ್ಕಾಕ್ದಂಗೆ ಹೊಸ್ಕಾಕ್ಬಿಡ್ತಾರೆ. ಕಾಯಿ ಬರುತ್ತೆ ಒಂದಿನ. ಸುಭಿಕ್ಷವಾದ ಕಾಲ, ಆಸ್ಪತ್ರೆಗಳಲ್ಲಿ ಹಾಸಿಗೆಗಳೇ ಇರಲ್ಲ, ಪೊಲೀಸ್ ಸ್ಟೇಷನ್ಗಳಲ್ಲಿ ಬಾಗಿಲುಗಳೇ ಇರಲ್ಲ. ಕಲ್ಪನೆ ಒಂದು ಸುಭಿಕ್ಷವಾದ ಕಾಲ ಬರುತ್ತೆ. ಅದಕ್ಕೆ ಆತ ಅಂತಾನೆ, ಇವತ್ತಿನ ಅನ್ಯಾಯನ ಮರೆಸೋದಕ್ಕೆ ನಾಳಿನ ಕನಸು ಹೇಳ್ತಿದ್ಯಾ ನೀನು? ನನ್ನಂತವ್ರನ್ನ ಕೊಲ್ತಿದ್ರಲ್ಲ, ಅದ್ರ ಸಮರ್ಥನೆಗೆ ಬೇಕು ನಿಮ್ಗೆ ಈ ಮಾತುಗಳೆಲ್ಲ. ಯಾವತ್ತಾದ್ರೂ ಗಟ್ವಾಣಿ ಹಿಂಗಸರ ಕೆಳಗಡೆ ಒಂದು 10 ನಿಮಿಷ ಕಳೆದಿದ್ಯಾ? ಇಲ್ಲ. ಪೊಲೀಸ್ ಬೂಟಲ್ಲಿ ಒದೆ ತಿಂದಿದ್ಯಾ? ಇಲ್ಲ. ಮತ್ತೆ ಯಾವ ಆಧಾರದ ಮೇಲೆ ಇಷ್ಟೆಲ್ಲ ಮಾತಾಡ್ತೀಯ? ಜೀವನದ ಬಗ್ಗೆ ಆಡೋ ಪ್ರತಿಯೊಂದು ಮಾತು ರಕ್ತದಿಂದ ಉಕ್ಕಬೇಕು ಅಂತ, ಅನುಭವದಿಂದ ಬರಬೇಕು ಅಂತ. ಆ ಥರದಲ್ಲಿ ನರಸಿಂಹ ಇಷ್ಟೇ ತುಂಬಾ ಡಿಫರೆಂಟ್ ನಿರ್ದೇಶಕ. ಸರ್, ನಾಟಕ ಪ್ರದರ್ಶನ ಒಂದು ಹಂತ ಆಯ್ತು. ಅದಾದ ಮೇಲೆ ನೀವು
ಮಿಥಿಲೆಯ ಸೀತೆಯರು ಅಲ್ಲಿ ಪೋಲಿ ಪುಂಡನ ಪಾತ್ರ ಆಗಿರಬಹುದು, ಅದನ್ನ ಅಥವಾ ಮಾಡಿದ್ರೆ ಹರಕೆಯ ನಾನು ಕುರಿ. ಆ ಥರದ್ದು ಜಾಸ್ತಿ. ಜಾಸ್ತಿ ಕ್ಯಾರಿ ಓವರ್ ಆಯ್ತು. ಅಲ್ಲ ಆದ್ರೆ ಅದು ಚೇಂಜ್ ಓವರ್ ಹೇಗಿತ್ತು ಅಂತ, ರಂಗಭೂಮಿಯಿಂದ ಸಿನಿಮಾಗೆ ಬರುವಂತದ್ದು ಚೇಂಜ್ ಓವರ್, ಅದಕ್ಕಾಗಿ ಬೇಕಾಗಿರುವಂತ ತಯಾರಿ ಯಾವ ರೀತಿ ಇತ್ತು ಅಂತ? ರಂಗಭೂಮಿಯಿಂದ ನೇರವಾಗಿ ನಾನು ಕಿರುತೆರೆ ಆಗಲಿ ಸಿನಿಮಾ ರಂಗಕ್ಕೆ ಆರ್ಟಿಸ್ಟ್ ಆಗಿ ಬರಲಿಲ್ಲ, ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಬಂದೆ. ಓಕೆ. ಲಕ್ಷಪತಿ ಮಾಡುವಾಗ ಶ್ರೀಧರ್ ಬಂದ್ರು, ಚಿದು ಅಂತ. ಒಂದು ಸೀರಿಯಲ್ಗೆ ನೀನು ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸ ಮಾಡಕ್ಕೆ ಬಂದ್ರು. ಪ್ರೊಡಕ್ಷನ್ ಮ್ಯಾನೇಜರ್ ಏನ್ ಹಂಗಂದ್ರೆ ಏನ್ ಕೆಲಸ ಅದು? ಏನಿಲ್ಲ ಕಣೋ, ನೀನು ಶೋಗ್ ಮುಂಚೆ ತಯಾರಿ ಮಾಡ್ತೀಯಲ್ವಾ, ರಿಹರ್ಸಲ್ ಮುಂಚೆ ಎಲ್ರಿಗೂ ಬರಕ್ಕೆ ಹೇಳ್ತೀಯ, ಶೋ ಇಂಥ ದಿನ ಅದಕ್ಕೇನು ಬೇಕೋ ವ್ಯವಸ್ಥೆ ಮಾಡ್ತೀಯಲ್ಲ, ಅದನ್ನ ಪ್ರತಿದಿನ ಮಾಡಬೇಕು ಶೂಟಿಂಗ್ಗೆ. ನಮ್ಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಅಂದೆ. ಬಾ ಎಲ್ಲ ಕಲ್ತ್ಕೋಬೋದು ಅಂದ್ರು. ಅಲ್ಲಿ ಹೋಗಿ ಹೆಸರು ಮಾಡ್ತಾ ಇರ್ತಾರೆ ಸೀರಿಯಲ್ದು ಮೊದಲನೇದು ನೆನಪಿಗೆ ಬರುತ್ತೆ. ಅಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಕೆಲಸ ಮಾಡಕ್ಕೆ ಶುರು ಮಾಡಿದೆ. ಸುಮಾರು ಒಂದಷ್ಟು ವರ್ಷಗಳು ಮಾಡಿದೆ. ಆಮೇಲೆ ಬೇಡ, ಬೇರೆಯವ್ರಿಗೋಸ್ಕರ ಯಾಕೆ ದುಡಿಬೇಕು, ನನಗೆ ನಾನೇ ದುಡ್ಕೊಳ್ಳೋಣ ಅನ್ನೋದು ಒಂದು ಬಂದ್ಬಿಡ್ತು. ಯಾಕೆ ಅಂದ್ರೆ ಪ್ರೊಡ್ಯೂಸರ್ಗಳು ಪೇಮೆಂಟ್ ಕೊಡ್ತಿರ್ಲಿಲ್ಲ. ಒಂದ್ ರೀತಿ ಥ್ಯಾಂಕ್ಲೆಸ್ ಜಾಬ್ ಪ್ರೊಡಕ್ಷನ್ ಮ್ಯಾನೇಜರ್. ಈ ಕಡೆ ಬೈಸ್ಕೊಳ್ಳಬೇಕು, ಈ ಕಡೆ ಕೆಲಸನೂ ಸರಿಯಾಗಿ, ದುಡ್ಡು ಸರಿಯಾಗಿ ಕೈಗೆ ಸಿಗಲ್ಲ. ಯಾವ ಮಟ್ಟಿಗೆ ಬಯಸ್ಕೋಬೇಕು ಅಂದ್ರೆ, ತಿಂಡಿ ಒಂದಿರುತ್ತೆ ಬೆಳಿಗ್ಗೆ, ಅಲ್ಲೆಲ್ಲೋ ಪಾಪ ಬಟ್ಟ ರಾತ್ರಿ ಹೆಂಡತಿ ಜೊತೆ ಜಗಳ ಆಡಿ ಬೆಳಿಗ್ಗೆ ಏನೋ ಚಟ್ನಿ ಉಪ್ಪು ಜಾಸ್ತಿ ಹಾಕ್ಬಿಟ್ರೆ, ಯಾರು ಪ್ರೊಡಕ್ಷನ್ ಮ್ಯಾನೇಜರ್ ಅದು ಚಟ್ನಿ ಉಪ್ಪು ಜಾಸ್ತಿ, ಏನ್ ಮಾಡಕ್ಕಾಗತ್ತೆ? ಈ ತರದ್ದು ಥ್ಯಾಂಕ್ಲೆಸ್ ಜಾಬ್ ಅದು. ಅಲ್ಲಿ ಮಾಡ್ತಾ ಮಾಡ್ತಾ ಅಲ್ಲೂ ಹಿಂಗೇನೆ ಸಣ್ಣ ಸಣ್ಣ ಪಾತ್ರಗಳು, ಏಜೆಂಟ್ ರೋಫ್ ಹಾಕೋದು, ಈ ಥರದ ಪಾತ್ರಗಳು ಸಿಕ್ಕಿ ಒಂದೊಂದಾಗಿ ನಮ್ಮ ಸ್ನೇಹಿತರೆ, ಅದೇ ಥಿಯೇಟ್ರಲ್ಲಿ ನಮ್ಮ ವಿಶ್ವಪ್ರಸಾದ್ ಇರ್ಬೋದು, ಆರ್ಯ ಇರ್ಬೋದು, ಅವಾಗೆಲ್ಲ ನಾವು ಏನು ಫಸ್ಟು ನಮ್ಮ ಕೆರಿಯರ್ ಶುರುವಾಗಿದ್ದೆ ಇಲ್ಲಿ ದೂರದರ್ಶನ, ಬೆಂಗಳೂರು ದೂರದರ್ಶನ. ಕೈ ಎತ್ತು ಮುಗಿಬೇಕು. ಇವತ್ತು ಎಷ್ಟೋ ಜನರಿಗೆ ತವರ ಮನೆ ಇದ್ದಂಗೆ, ಎಷ್ಟೋ ಜನರಿಗೆ ಕಲಾವಿದರಿಗೆ ತವರ ಮನೆ ಇದೆ ಅಂತ. ಇಲ್ಲಿ ಬರೋದಕ್ಕೆ ಮುಂಚೆ ಅಲ್ಲಿತ್ತು ವಿಶ್ವೇಶ್ವರಯ್ಯ ಟವರ್ ಅಲ್ಲಿ. ಅಲ್ಲಿಂದ ಅದಕ್ಕೆ ಮುಂಚೆ ಹೈದ್ರಾಬಾದ್ಗೆ ಹೋಗ್ಬೇಕಾಗಿತ್ತು ನಾವು ಶೂಟಿಂಗ್ಗೆ, ನಾಟಕಕ್ಕೆ. ಅಲ್ಲಿ ಹೈದ್ರಾಬಾದ್ ಅಲ್ಲಿ ಕನ್ನಡ ಇನ್ಚಾರ್ಜ್ ಸೂರಿ, ಎನ್.ಎ. ಸೂರಿ ಅವರು. ಸೊ ಇಲ್ಲಿಂದ ಸುಮಾರು ತಂಡಗಳನ್ನ ಕರೆಸ್ಕೊಂಡು ಅಲ್ಲಿ ನಾಟಕ ಮಾಡಿಸೋದು. ಎಲ್ಲದಕ್ಕೂ ಬೇಸ್. ಹೌದು, ನಿಜ ನಿಜ ನಿಜ. ಹಂಗಾಗಿ ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸ ಮಾಡ್ಕೊಂಡು ಸಣ್ಣ ಸಣ್ಣ ಪಾತ್ರಗಳು ಮಾಡ್ಕೊಂಡು ನಡೀತಾ ಇತ್ತು. ಈ ಅರಗಿಣಿ ಅಂತ ಒಂದು ಸಿನಿಮಾ, ನೀವ್ ಹೇಳಿದ್ರೆ ಯಾವ್ದು ಸಿನಿಮಾ? ಮಿಥಿಲೆಯ ಸೀತೆ. ಬಿ ಸುರೇಶ ಅಸೋಸಿಯೇಟ್, ಅದಕ್ಕೆ KSL ಸ್ವಾಮಿ ಡೈರೆಕ್ಟರ್. ಅದಕ್ಕೆ ಅವನೇ ನನ್ನನ್ನು ಕ್ಯಾಸ್ಟ್ ಮಾಡಿದಾರ. ಅವ್ರಿಗೆ ಸೂಟ್ ಆಗ್ತೀಯ ಕಣ ಅಂತ. ಹೆಂಗೆ ಟೇಲರ್ ಮೇಡ್ ಅಲ್ವಾ, ಕಷ್ಟ ಏನಿಲ್ಲ. ಹಂಗಾಗಿ ಅಲ್ಲೋದೆ. ಆಮೇಲೆ ನಾಗೇಂದ್ರ ಶಾ ನನ್ನನ್ನು PH ವಿಶ್ವನಾಥಕ್ಕೆ ಪರಿಚಯ ಮಾಡಿಸ್ತಾರೆ. ಅವರು ಯಂಗ್ ವಿಲನ್ಗೆ ಹುಡುಕ್ತಾ ಇದ್ರಂತೆ ಅರಗಿಣಿಗೆ. ಲೀಡ್ ರೋಲ್. ಹೌದು, ಜನರಿಗೆ ನೋಡಿದ್ರೆ ಕೋಪ ಬರಷ್ಟು ಎಷ್ಟು ಕಾಡ್ತಿದಾರೆ ಈತ ಸುಧಾರಾಣಿಗೆ ಅನ್ನೋಂತ. ನನಗೆ ಅಲ್ಲಿ ಯಾವ ಒಂದ್ ಸೀನ್ ಅಲ್ಲಿ ಸುಧಾರಾಣಿ ಹಿಂಗ್ ಬಿದ್ದಿರ್ತಾರೆ, ಹೌದು, ಅವ್ರ ಕೈ ಮೇಲೆ ಕಾಲು ಹಿಂಗ್ ಇಟ್ಬಿಟ್ಟು ಹಿಂಗ್ ಕಾಲಲ್ಲಿ ಹಿಂಗೆ ಹೊಸಕ್ಬೇಕು. ಹೌದು, ನಾನು ಕೈ ಹಿಂಗಿದೆ, ನಾನು ಹಿಂಗ್ ಇಟ್ಬಿಟ್ಟು ಹಿಂಗ್ ಹೊಸಕ್ತಾ ಇದ್ದೀನಿ. ಸುಧಾರಣೆ, ಸರ್ ನನ್ಗೇನು ಫೀಲ್ ಬರ್ತಿಲ್ಲ ಸರ್, ಸ್ವಲ್ಪ ಟಚ್ ಮಾಡಿ ಮೇಡಮ್, ನಮ್ಮನ್ನ ಕರೆದಿರೋದು ಆಕ್ಟ್ ಮಾಡಕ್ ಮೇಡಮ್, ಹಂಗ ಹಿಂಗ್ ಮಾಡಿ ಹಿಂಗ್ ಮಾಡ್ತೀನಿ. ಅಲ್ಲೊಂದು ಅಜ್ಜಿ, ನಿನ್ ಮನೆ ಹಾಳಾಗೋಗ, ಅದ್ ಯಾಕ ಹೆಂಗಸ್ಗೆ ಅಷ್ಟು ಗೊಳಕೋತೆ ಬಿಡಕ್ಕಾಗಲ್ಲ, ಅದ್ ಬೈದು ಬಿಟ್ಲು ಲೈವ್. ಅಲ್ಲಿ ಅನ್ನಿಸ್ತು ಪರವಾಗಿಲ್ಲ ಪಾತ್ರ ಇಲ್ಲ, ಅಲ್ಲಿ ನಿಜವಾಗ್ಲೂ ಸಾರ್ಥಕ ಆಗುತ್ತೆ. ಈ ವಿಲನ್ಗಳಿಗೆ ಕೋಪ ಬಂದ್ ಬೈಬೇಕು ಜನ, ಅಂದ್ರೆ ನಿಮ್ದು ಪಾತ್ರ ಅನ್ನೋ ಒಂದು ಅರ್ಥ ಅದು. ನಾಟಕದಲ್ಲಿ ಅದೇನೇನೆ ಲೈವ್ ರಿಸಲ್ಟ್ ಸಿಕ್ಬಿಡುತ್ತೆ ನಿಮ್ಗೆ. ಈ ಸಿನಿಮಾ ತರ ಒಂದಷ್ಟು ಪ್ರೋಸೆಸ್ ಆದ್ಮೇಲೆ ಗೊತ್ತಾಗೋದು ಹಂಗಾಗಿ ಅದು ಬೀದಿನಲ್ಲೇ ಶೂಟಿಂಗ್ ಮಾಡ್ತಿದ್ವಲ್ಲ, ಹಂಗಾಗಿ ರಿಸಲ್ಟ್ ಅಲ್ಲಲ್ಲಿ ಸಿಕ್ಬಿಡ್ತು. ಓಕೆ. ಸೊ ಈ ತರದ ಇನ್ನಷ್ಟು ಅನುಭವಗಳಾಗಿದೆ ಸರ್, ಹೊರಗಡೆ ಹೋದಾಗ ಯಾರಾದ್ರೂ ಅಂದಿರೋದು ನಿಮಗೆ, ಯಾಕೆ ಈ ತರದೆಲ್ಲ ಪಾತ್ರಗಳು ಅನ್ನುವಂಥದ್ದಾಗಿರ್ಬೋದು, ಅಥವಾ ನಿಜಕ್ಕೂ ಯಾರಾದ್ರೂ ಬೈದಿರುವಂಥದ್ದು ಏನಾದ್ರು ಆಗಿರ್ಬೋದು? ಆಗಿದೆ ಸರ್, ಸುಮಾರಾಗಿದೆ. ಯಾಕೆ ಈ ತರದ ಪಾತ್ರಗಳೇ ಮಾಡ್ತೀರಾ, ನನ್ನೇನ್ ಕೇಳ್ತೀರಿ, ನಿರ್ದೇಶಕರನ್ನ ಕೇಳಿ ಅಂತ. ಓಕೆ. ಇದೇ ಸಿನಿಮಾಗೆ ಒಂದು ಉದಯ್ ಟಿವಿ ಲಕ್ಸ್ ಅವಾರ್ಡ್ ಬಂತು, ತೋರಿಸಿದ್ರು. ಜೈ ಜಗದೀಶ್ ಕೊಡಕ್ ಮುಂಚೆ ಕ್ಲಿಪ್ಪಿಂಗ್ ಹಾಕಿದ್ರು. ನಾನು ಹಿಂಗ್ ನಿಂತ್ಕೊಂಡು ನೋಡ್ತಾ ಇದ್ದೆ. ಯಾವನು ಆಡಿಟೋರಿಯಂ ಅಲ್ಲೇ ಏನ್ ಕಂಡ್ಬಿಟ್ಟಿದ್ಯ ಒಬ್ಬಳಿ ಮಗನೇ ಅಂದ. ಅದು ಪ್ರೀತಿ ಕಮೆಂಟ್ ಏನು
ಅನ್ನಿಸ್ತು ಅವಾಗ ಕ್ಲಿಕ್ ಆಯ್ತು ಅಂತ. ಅದನ್ನ ಈಗಲೂ ಜನ ನೆನಪಿಸ್ಕೊತಾರೆ. ಹೌದು ಹೌದು 94 ಮಾಡಿದ್ದು ಖುಷಿ ಆಗುತ್ತೆ ನೆನೆಸ್ಕೊಂಡ್ರೆ. ಈಗ ಇತ್ತೀಚಿನ ಸುಂಟರಗಾಳಿ, ದುಬೈ ಬಾಬು ಈ ತರ ಚಿತ್ರಗಳಲ್ಲೂ ಮಾಡಿದ್ರ, ಜೊತೆಗೆ ಕಾಲೇಜ್ ಕುಮಾರ್ ಅಲ್ಲಿ ಒಂದು ಲೆಕ್ಚರರ್ ಪಾತ್ರ, ಅದು ಕೂಡ ನಿಮ್ಗೆ ಯಾವ ರೀತಿ ಅನುಭವ ಕೊಡ್ತು? ಅಂದ್ರೆ ಒಂದ್ ಸ್ವಲ್ಪ ವಿಲನ್ ಇಂದ ಆಚೆ ಬಂದು ನೆಗೆಟಿವ್ ಶೇಡ್ ಇದ್ದೇ ಇದೆ, ನೆಗೆಟಿವ್ ಶೇಡ್ ಇದ್ದೇ ಇದೆ. ಪಕ್ಕ ಅದೇ ಶೇಡು. ಅವನ ಮೇಲಿನ ಕೋಪಕ್ಕೆ ನೀವು ಅವನ ಆನ್ಸರ್ ಪೇಪರ್ ಕಿತ್ಕೊಂಡ್ಬಿಡ್ತೀನಿ ಟೈಮಿಂಗ್ ಮುಂಚೆನೆ. ಅವ್ನು ಹೇಳ್ತೀನಿ, ಈ ವಯಸ್ಸಲ್ಲಿ ಮನೆಯಲ್ಲಿ ಕಾಫಿ ಕುತ್ಕೊಂಡು ನ್ಯೂಸ್ ಪೇಪರ್ ಓದ್ಬೇಕ್ರೆ, ಇಲ್ಲಿ ಎಕ್ಸಾಮ್ ಕಾಲೇಜಿಗೆ ಬಂದು ಪುಸ್ತಕ ಓದ್ತಿದ್ದೀರಿ, ಈ ತರದ ಪಾತ್ರ. ಅವನು ಪಾಸ್ ಆಗಬಾರ್ದು ಅನ್ನೋದೊಂದೇ ಉದ್ದೇಶ ಇರ್ತದೆ. ನೋಡ್ರಿ ಅವ್ನು ಪಾಸ್ ಆಗ್ಬಿಡ್ತಾರೆ. ಎಲ್ಲ ನೆಗೆಟಿವ್ ಪಾತ್ರಗಳೇ ಮೇಡಮ್. ಆ ತರದ ನನಗೆ ಪಾಸಿಟಿವ್ ಪಾತ್ರಗಳು ಸಿಕ್ಕಿಲ್ಲ ಸಿನಿಮಾನಲ್ಲಿ. ಓಕೆ, ಸೊ ಆ ಒಂದು ಮನಸ್ಸಲ್ಲಿ ಇದೆಯಾ ಸರ್ ಆ ಒಂದು ತುಡಿತ? ಅಂದ್ರೆ ಒಬ್ಬ ಕಲಾವಿದನ ಆದವನಿಗೆ, ಅದರಲ್ಲೂ ನಿಮ್ಮಂತಹ ಒಬ್ಬ ಕಲಾವಿದನಿಗೆ, ನನಗೆ ಮಾಡುವಂತಹ ಹಲವಾರು ಅವಕಾಶಗಳು ಬೇಕು, ನನ್ನಲ್ಲಿ ಇದೆ ಆ ಪೊಟೆನ್ಶಿಯಲ್, ಬಟ್ ಗುರುತಿಸ್ತಾ ಇಲ್ಲ ಅಥವಾ ನನಗೆ ಬರ್ತಾ ಇಲ್ವಲ್ಲ ಆಫರ್ ಅನ್ನುವಂಥದ್ದು ಯಾವ್ದಾದ್ರು ಕಾಡಿದೆಯಾ ಸರ್? ಖಂಡಿತ ಇದೆ. ಈಗ ಯಾವ ನಿರ್ದೇಶಕರು ನಟರನ್ನ ದುಡಿಸ್ಕೋತಾ ಇಲ್ಲ, ನಾನೊಬ್ಬನೇ ಅಂತಲ್ಲ, ಹೌದು, ಯಾರನ್ನು ಕರೆಕ್ಟಾಗಿ ದುಡಿಸ್ಕೋತಾ ಇಲ್ಲ. ಈಗ ಹೆಂಗೆ ಅಂದ್ರೆ ಬೊಂಬೆ ಕಾಣಿಸ್ಬೇಕು, ಚೆನ್ನಾಗಿರ್ಬೇಕು, ಸಂಭಾಷಣೆ ಹೇಳ್ಬೇಕಷ್ಟೇ. ಸಿನಿಮಾಗಳಿಗಾರೆ ಡಬ್ಬಿಂಗ್ ಪ್ರೋಸೆಸ್ ಇದೆ, ಪಾಪ ಡಬ್ಬಿಂಗ್ ಆರ್ಟಿಸ್ಟು ಅದರಲ್ಲಿ ಒಂದು 50% ಪಾತ್ರ ಜೀವ ಕೊಡ್ತಾರೆ. ಹೌದು, ನೋಡಕ್ ಚೆನ್ನಾಗಿದ್ ಮಾತ್ ಮರಿದಿರ ಟೈಪ್ ತಗೊಳ್ದಿರ ಆಕ್ಟ್ ಮಾಡಿದ್ರೆ ಸಾಕು. ಆ ತರದ ನಿರ್ದೇಶಕರುಗಳೇ ಜಾಸ್ತಿ ಇವಾಗ. ಪ್ರಯತ್ನ ಪಡಬೇಕು, ಬೇರೆ ತರದ ಪಾತ್ರ ಕೊಟ್ಟು ಟ್ರೈ ಮಾಡಬೇಕು, ಆ ಥರದ್ದು ಇಲ್ಲ. ಅಂದ್ರೆ ಆ ಥರದ್ದಾಗಬೇಕು ಅಂದ್ರೆ ನೀವು ಒಂದು ಈಗ ರಂಗಭೂಮಿಯ ಹಿನ್ನೆಲೆ ಇಟ್ಕೊಂಡು ಹೆಂಗ್ ಬರ್ತೀವಿ ಹಂಗೆ ಅವ್ರಿಗೂ ಒಂದು ಸ್ಕೂಲ್ ಇರಬೇಕು, ಒಂದು ಅನುಭವ ಇರಬೇಕು. ಬೇರೆಯವರ ಪ್ರಯತ್ನಗಳು, ಹಳಬರ ಸಿನಿಮಾಗಳು, ಅವ್ರು ಹೆಂಗೆ ಟ್ರೈ ಮಾಡ್ತಿದ್ರು. ಈಗ ನೋಡಿ, ನೀವೇನೇನೆ ರಾಜ್ಕುಮಾರ್ ಬ್ಯಾನರ್ಲಿ ಎಲ್ಲ ಪಾತ್ರಗಳನ್ನು ಇಲ್ಲಿಯ ನಟರೆ ಮಾಡೋದು. ತೂಗುದೀಪ ಶ್ರೀನಿವಾಸು, ವಜ್ರಮುನಿ, ಶಕ್ತಿ ಪ್ರಸಾದ್, ಶನಿ ಮಹಾದೇವಪ್ಪ, ಭಟ್ಟಿ ಮಹಾದೇವಪ್ಪ. ಆ ಸಿನಿಮಾಲ್ ಒಬ್ಬ ಫಾರಿನರ್ ಪಾತ್ರ ಇದ್ರು ಅವ್ನಿಗೆ ಫಾರಿನ್ ಗೆಟಪ್ ಹಾಕಿ ನಮ್ಮವ್ರ ಕೈಲೇ ಮಾಡಿಸೋರೆ ಹೊರತಾಗಿ ಹೊರಗಡೆಯಿಂದ ಯಾರನ್ನೂ ತರ್ತಿರಲಿಲ್ಲ. ಹೌದು. ಸೊ ಇಲ್ಲಿ ಈಗ ಆಗಿಲ್ವಲ್ಲ. ಈಗ ಅದೊಂಥರ ಫ್ಯಾಷನ್ ಆಗ್ಬಿಟ್ಟಿದೆ. ನಾವು ಹೊರಗಡೆಯಿಂದ ಕರೆಸಿ ಮಾಡಿಸಿದೀವಿ ಅನ್ನೋದೇ ಒಂಥರ ಫ್ಯಾಷನ್. ಆಮೇಲೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ತುಂಬಾ ಇನ್ವಾಲ್ವ್ ಆಗಿದೆ. ಈಗ ಅದೇ ಹೇಳ್ತಾರೆ, ಈಗ ನಾನು ತೆಲುಗುಯಿಂದ ಒಬ್ಬ ಆರ್ಟಿಸ್ಟ್ ಕರೆಸ್ತೀನಿ, ತಮಿಳಿಂದ ಒಬ್ಬ ಕರೆಸ್ತೀನಿ, ಹೈಲೈಟ್ ಮಾಡೋದು ಅದನ್ನೇ ಜಾಸ್ತಿ. ಆ ಭಾಗದಲ್ಲೂ ನಮಗೆ ಒಂದಷ್ಟು ಜನ ಆಡಿಯನ್ಸ್ ಸಿಗ್ತಾರೆ, ಎಲ್ಲಾ ಭಾಗದಲ್ಲೂ ಕೂಡ ನಮ್ಮ ಸಿನಿಮಾ ಹೋಗುತ್ತೆ ಅನ್ನೋಂಥದ್ದು ಒಂದು ಸ್ಟ್ರಾಟಜಿ ಮಾಡ್ಕೊಂಡಿದ್ದಾರೆ ಈಗ. ಓಕೆ, ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಪರಭಾಷೆಯಿಂದ ಕರೆಸ್ತಿರಲ್ಲ, ಹಂಗೆ ನಮ್ಮ ಭಾಷೆಯಿಂದನೂ ಒಂದಷ್ಟು ಜನ ಆರ್ಟಿಸ್ಟ್ ಹೋಗಿದ್ದಲ್ಲ. ಹೌದು, ಆ ತರದ್ ಇನ್ನಷ್ಟು ಹೆಚ್ಚು ಪ್ರಯತ್ನಗಳಾಗಬೇಕು. ಎಸ್, ಕನ್ನಡದಲ್ಲಿ ನಿಜ. ನಮ್ಮವ್ರು ಎಕ್ಸ್ಪೋರ್ಟ್ ಆಗ್ಬೇಕು, ಬೇರೆಯವ್ರು ಇಂಪೋರ್ಟ್ ಆಗಬಾರ್ದು. ಬೇರೆ ಭಾಷೆ ಅಂದ ತಕ್ಷಣ ನೆನಪಾಯ್ತು, ನೀವು ಒಂದು ಇಂಗ್ಲಿಷ್ ಮೂವಿಯಲ್ಲೂ ಕೂಡ ನಟಿಸಿದ್ದೀರಿ, ಅದು ಒಂದು ಡಿಫ್ರೆಂಟ್ ಅನುಭವ. ಅದಕ್ಕೂ ನಾನು ಫಸ್ಟ್ ಬ್ಯಾಕ್ ಸ್ಟೇಜ್ಗೆ ಹೋಗಿದ್ದು. ಏನು ಅಂತಂದ್ರೆ ಈ ಏಜ್ ಗ್ರೂಪ್ ಆರ್ಟಿಸ್ಟ್ಗಳು ಲಿಸ್ಟ್ ಮಾಡೋದು, ಅವ್ರ ಮನೆಗೆ ಹೋಗಿ ಇಂಥ ದಿನ ನಿಮಗೆ ಫೋಟೋ ಶೂಟ್ ಇದೆ ಬರಬೇಕು, ಇಂಥ ಜಾಗಕ್ಕೆ ಇನ್ಫಾರ್ಮೇಶನ್ ಕೊಟ್ಟು ಬರೋದು. ಇದು ಮಾಡ್ತಾ ಇದ್ದಿದ್ದು. ನಮ್ಮ ಕಾಶಿ ಮತ್ತೆ ಗುರು ಇಬ್ರು ಕೆಲಸ ಮಾಡ್ತಿದ್ರು. ಉಮಾ ಡಾಕುನಾ ಅಂತ ಅಂದ್ಬಿಟ್ಟು ಶಿ ಇಸ್ ದಿ ಇನ್ಚಾರ್ಜ್ ಫಾರ್ ಇಂಡಿಯಾ, ಕ್ಯಾಸ್ಟಿಂಗ್ ಇನ್ಚಾರ್ಜ್ ಆಗಿದ್ರು ಬಾಂಬೆ ಅವರು. ಸೊ ಒಂದ್ಸರಿ ಹಿಂಗೆ ಯಾವುದೋ ಆರ್ಟಿಸ್ಟ್ಗಳು ಒಂದು 3-4 ಜನದ್ದು ಕಲೆಕ್ಟ್ ಮಾಡ್ಕೊಂಡ್ಬಂದು ಅವ್ರಿಗೆ ಹೇಳ್ಬಿಟ್ಟು ಬಂದು ಇಷ್ಟು ಜನದ ಫೋಟೋ ಇಂಥ ದಿನ ಅಂತ ಹೇಳಿದೆ. ಸೊ ಅಷ್ಟೊತ್ತಿಗೆ ಅವರು ಸ್ಟುಡಿಯೋಯಿಂದ ಈಚೆ ಬಂದರು. ನೆಕ್ಸ್ಟ್ ಯಾರು ಅಂದರು, ಯಾರೂ ಇರಲಿಲ್ಲ ಆರ್ಟಿಸ್ಟು. ಈ ಬೈಸ್ಕೋಬೇಕಲ್ಲ ಯಾರು ಇಲ್ಲ ಅಂತ ಅಂದ್ಬಿಟ್ಟು ಅವನ ಗುರು ಇವನೇ ನನ್ನನ್ನು ಕಳಿಸ್ಬಿಟ್ಟು ಅವಳಿಗೆ. ನಾನು ಲೋ ಬಂದೆ, ಅವಾಗ ಕೇಳ್ತಾರಲ್ಲ ಅಷ್ಟೇ ನಮ್ಮಳು. ಅವರೇ ಸರಿ ಕ್ಯಾಮ್ರಾ ಮುಂದೆ ನಿಮ್ಮ ಹೈಟು, ವೆಯ್ಟು, ಹೆಸರು, ನಿಮ್ಮ ಅಡ್ರೆಸ್ಸು ಇಷ್ಟು ಹೇಳಿ ಸಾಕು ಅಂತ. ಇದು ಫೋಟೋ ಶೂಟ್. ಅಲ್ಲೇ ಹೌ ಕಾನ್ಫಿಡೆಂಟ್ ಯು ಆರ್ ಅಂತ ನೋಡೋದಕ್ಕೆ. ನಿನ್ ಪರಿಚಯ ಇರೋ ವಿಷಯನ ಹೇಳಿದ್ರು ಹೌ ಕಾನ್ಫಿಡೆಂಟ್ ಯು. ಕರೆಕ್ಟ್. ಸೊ ಹೇಳಿದೆ, ಬಂದ್ಬಿಟ್ಟೆ. ಆಮೇಲೆ ಒಂದು ಲೆಟರ್ ಬಂತು, ಐ ಆಮ್ ವೆರಿ ಸಾರಿ ಟು ಇನ್ಫಾರ್ಮ್ ಯು ದಟ್ ಯು ಆರ್ ನಾಟ್ ಸೂಟೇಬಲ್ ಫಾರ್ ದಿಸ್ ರೋಲ್, ಅದು ಇದು ಅಂದ್ಬಿಟ್ಟು. ಆಗ್ಲಿಲ್ಲ. ಒಂದು 4-5 ತಿಂಗಳಾಯ್ತು. ಅದೇ ಗುರು ಫೋನ್ ಮಾಡಿದ, ಎಲ್ಲಿದ್ಯಾ ಅಂದ. ಅವಾಗ ಯಾವುದೋ ಸೀರಿಯಲ್ ಕೆಲಸ ಮಾಡ್ತಿದ್ದೆ, ಹಿಂಗಿದೆ ಕಣ ಅಂದೆ. ಸರಿ ಅಲ್ಲೆಲ್ಲಾದ್ರೂ ಒಂದು ಸೆಲೂನಲ್ಲಿ ಶೇವ್ ಮಾಡ್ಕೊಂಡು ಇಲ್ಲಿ ಬಂದ್ಬಿಡು ಅಂದ. ಯಾಕೋ ಅಂತ, ಹೇಳ್ತೀನಿ ಅಂದ. ಅವನು ಹೇಳಿದ್ನಲ್ಲ, ಹಂಗೆ ಒಂಚೂರು ಕೆಲಸ ಟೈಮ್ ಇತ್ತು, ಹೋಗಿ ಶೇವ್ ಮಾಡ್ಕೊಂಡು ಹೋಟ್ಲಿಗೆ ಹೋದೆ.
ನನ್ನ ದೃಷ್ಟಿಗೆ ಸಿನಿಮಾ ನಿರ್ದೇಶಕರೇ ಇದ್ರು, ಫ್ರೆಂಚ್ ಡೈರೆಕ್ಟರ್. ಓಕೆ. ಸೊ ಅಷ್ಟೊತ್ತಿಗಾಲೇ ಒಂದು 5-6 ಜನದ್ದು ಮುಗಿದೋಗಿತ್ತಂತೆ. ನಾನು ಹೋದೆ, ಸರ್ ಇವರು ಸರಿ ಒಂದು ಸೀನು, ಇದು ನೀವು ಕಾರ್ ಡ್ರೈವ್ ಮಾಡ್ತಿರ್ತೀರಿ, ಬಂದು ಹಿಂಗೆ ನಿಲ್ಲುತ್ತೆ, ಎದುರುಗಡೆ ಯಾರೋ ಏಮ್ ಮಾಡ್ತಾನೆ ನಿಮಗೆ, ಅವ್ನು ಫೈರ್ ಮಾಡೋ ಅಷ್ಟರಲ್ಲಿ ನೀವು ಕಾರಿಂದ ತಪ್ಪಿಸ್ಕೋಬೇಕು, ಇದು ಸೀನು ಆ್ಯಕ್ಟ್ ಮಾಡಿ ತೋರಿಸಿ ಹೇಳಿ. ಹಾಂ ಸರ್, ಏನು ಬೇಕು? ಒಂದು ಚೇರ್ ಕೊಡಿ ಸರ್. ಚೇರ್ ಕೊಟ್ಟೆ ಕೂತು. ರೆಡಿನಾ ಅಂದರು. ಸರ್ ಆತ ನನಗೆ ಯಾಕೆ ಶೂಟ್ ಮಾಡ್ತಾನೆ, ಕಾರಣ ಏನು? ಸುಮ್ಮನೆ ಯಾರು ಶೂಟ್ ಮಾಡೋದು, ಅದ್ರ ಹಿನ್ನೆಲೆ ಮುನ್ನೆಲೆ ಹೇಳಿ. ದೇರ್ ಯು ಆರ್ ಐಸೆ ಅಂದ್ಬಿಟ್ಟು ಆತ ಹಿನ್ನೆಲೆ ಒಂದಷ್ಟು ಕಥೆ ಹೇಳಿದ್ರು. ಆಮೇಲೆ ಸರ್ ಬಿದ್ದು ಓಡೋಗಿ ನಾನು ಗನ್ ತೆಗೆದು ಅವ್ನಿಗೆ ಫೈರ್ ಮಾಡ್ತೀನಿ ಅಲ್ವಾ, ಅದಿನ್ನೂ ನಾವೇ ಹೇಳ್ತೀವಿ. ಸ್ಟ್ಯಾಕ್ ಮಾಡಿದೆ, ಓಕೆ ಅಂದ್ರು. ಏನು ಹೇಳಲಿಲ್ಲ. ನಾವು ಬೆಟ್ಟ ಗುಡ್ಡಗಳ ಮೇಲೆ ಶೂಟಿಂಗ್ ಮಾಡ್ತೀವಿ, ಕಾಡಲ್ಲಿ ಶೂಟಿಂಗ್ ಇರುತ್ತೆ, ಟೈಮ್ ಸರಿಯಾಗಿ ತಿಂಡಿ ಇಲ್ಲದೆ ಇರ್ಬೋದು, ಊಟ ಇಲ್ಲದೆ ಇರ್ಬೋದು. ನನ್ನ ಗುರು ಸರ್ ಈಸ್ ಫ್ರಮ್ ಥಿಯೇಟರ್, 5 ಸ್ಟಾರ್ ಹೋಟ್ಲಲ್ಲಿ ಬದುಕೋದು ಗೊತ್ತು, ಫುಟ್ಪಾತಲ್ಲಿ ಬದುಕೋದು ಗೊತ್ತು ಸರ್ ಅವ್ರಿಗೆ. ಓಕೆ, ಅಲ್ಲಿ ಇನ್ಫಾರ್ಮ್. ಒಂದು 15 ದಿನ ಆಯಿತು, ಮೆಡ್ರಾಸಿಂದ ಕಾರ್ತಿಕೇಯನ್ ಅಂತ ಒಬ್ರು ಫೋನ್ ಮಾಡಿದ್ರು, ಅವ್ರು ಇನ್ಚಾರ್ಜ್. ನಿಮ್ಮ ಅಡ್ರೆಸ್ ಸೈಜ್ ಕಳಿಸ್ಕೊಡಿ ಅಂತ. ನಾನು ಶಾಕು. ಆ ಪಾತ್ರಕ್ಕೆ ನೀವೇ ಸೂಟ್ ಆಗ್ಬಿಟ್ಟಿದ್ದೀರಾ ಸರ್? ಓಕೆ. ಆಮೇಲೆ ಪೇಮೆಂಟ್ ಏನು ಅಂದ್ರು. ಏನು ಹೇಳ್ತೀರಿ? ಗೊತ್ತೇ ಇಲ್ಲ ಏನು ಹೇಳೋದಲ್ಲಿ. ನಂಗೆ ಒಂದು 2 ದಿನ ಟೈಮ್ ಬೇಕು. ಪೇಮೆಂಟ್ ಹೇಳಕ್ಕೆ 2 ದಿನ ಸ್ವಲ್ಪ ಎಲ್ಲ ವಿಚಾರಿಸಿ ನಾನು ನಮ್ಮ ಪರಿಚಯದವ್ರನ್ನೆಲ್ಲ ಕೇಳಿದೆ, ಇಂಗ್ಲಿಷ್ ಸಿನಿಮಾಗಳು ಕೇಳೋ ಈಗೇನು ತಗೋತೆ, ಡಬಲ್ ಕೇಳೋ ಕೊಡ್ತಾರೆ. ಇಂಗ್ಲಿಷ್ ಬಾಲಿವುಡ್ ರೇಂಜ್ ಅಂದ್ರೆ ಆದ್ರೂ ಭಯ, ಡಬಲ್ ಕೇಳಿದ ತಕ್ಷಣ ಬೇಡ ಅಂದ್ಬಿಟ್ರೆ ಸಿಕ್ಕಿದ್ದು ಊಟ ಬಿಡುತ್ತಲ್ಲಪ್ಪ ಅಂತ. ಹೌದು. ಆಮೇಲೆ ಕಾರ್ತಿಕೇಯನ್ ಫೋನ್ ಮಾಡೋದು, ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ? ಅದು ಏನು ಬಂತು, ಬಾಲ್ ಇಸ್ ಇನ್ ಯುವರ್ ಕೋರ್ಟ್ ಸರ್ ಟೈಮ್ ಅಂದೆ. ಓಕೆ, ವೆಯ್ಟ್ ಫಾರ್ ಎ ಮೊಮೆಂಟ್, ಐ ಚೆಕ್ ಇಟ್ ಔಟ್ ಅಂದ್ಬಿಟ್ಟು ಹೇಳ್ಬಿಟ್ಟು, ಯುವರ್ ಪೇಮೆಂಟ್ ಈಸ್ 8,760 rupees ಅಂದರು. ಅವಾಗ ನಮ್ಗೆ ಇಲ್ಲಿ ಕೊಡ್ತಾ ಇದ್ದಿದ್ದು 500, 750. ಡಬಲ್ 1,000 8,760 ಅಂದ್ರು. ನಾನು ವೈ ಡೋಂಟ್ ಯು ಮೇಕ್ ಇಟ್ ಎ ರೌಂಡ್ ಫಿಗರ್, ಅಲ್ಲೂ ಒಂದು ಆಕ್ಚುಲ್ ಆಗಿ ನಿಮ್ಮ ಇದ್ರ ಪ್ರಕಾರ ಬಜೆಟ್ ಪ್ರಕಾರ 10,000 ಇದೆ. ಸೊ ಇವ್ರ ಕ್ಯಾಲ್ಕುಲೇಷನ್ ಹೆಂಗೆ ಅಂದ್ರೆ, ನಿಮ್ಗೆ ಒಂದು ದಿನದ ಊಟ ತಿಂಡಿ ಉಳ್ಕೊಳ್ಳೋ ಚಾರ್ಜು ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಡಿಡಕ್ಟ್ ಮಾಡಿದ್ರೆ ಬರೋದಿಷ್ಟು. ಓಕೆ, ಅಡ್ಜಸ್ಟ್ ಮಾಡ್ಕೊತೀನಿ. 8 ಜಾಸ್ತಿ ನೋಡಿ, 8-9. ಓಕೆ, ಸೂಪರ್. ಅದೊಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಇಡೀ ಸಿನಿಮಾ ಸ್ಕ್ರಿಪ್ಟ್ ಕೊಟ್ರು ನನ್ನ ಕೈಗೆ, ಫುಲ್ ಸಿನಿಮಾ. ಓಕೆ, ಶೆಡ್ಯೂಲ್ ಕೊಡ್ತಾರೆ. ಆ ಶೆಡ್ಯೂಲಲ್ಲಿ ಈಗ 27ನೇ ತಾರೀಕು ಸೀನ್ ನಂಬರ್ 3A 67B ಅದಷ್ಟು ನಾವು ರೆಡಿಯಾಗಿ ಸೆಟ್ ಹೋಗ್ಬೇಕು. ಹಂಪಿನಲ್ಲಿ ಶೂಟಿಂಗು, ಹೋಟೆಲ್ ರೂಮಲ್ಲಿ ನನ್ನ ಸೈಜಿಂದ ಒಂದು ಕನ್ನಡಿ, ಒಬ್ಬನೇ ಆರ್ಟಿಸ್ಟು, ಇನ್ನೊಬ್ಬ ಆರ್ಟಿಸ್ಟ್ ಹಾಕಲ್ಲ. ಓಕೆ, ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಬಿಡ್ತಾರೆ. ರೈಟ್. ಆ ಕನ್ನಡಿ ಕೊಟ್ಟಿರೋದು ಅಷ್ಟೇ, ಕನ್ನಡಿಯ ಮುಂದೆ ನಾನು ನಿಂತು ನನಗೆ ಗೊತ್ತಿರುವ ರಿಹರ್ಸಲ್ ಮಾಡ್ಕೊಂಡು ಹೋಗ್ಬೇಕು. ನಾನು ಹೇಗೆ ಕಾಣಿಸ್ತೀನಿ, ಯಾವ ಪಾಶ್ಚರಲ್ಲಿ ಇದ್ರೆ ಚೆನ್ನಾಗಿ ಕಾಣಿಸ್ತೀನಿ ಅನ್ನೋ ತಯಾರಿ ಮಾಡಿಕೊಂಡು ಸೆಟ್ಗೆ ಹೋಗ್ಬೇಕು. ಅಲ್ಲಿ ನಿರ್ದೇಶಕರು ಡೈರೆಕ್ಟ್ ಮಾಡಿದ ಕಡಿಮೆ ಸರ್. ರೋಲ್, ಆಕ್ಷನ್, ಕಟ್, ಓಕೆ, 1 more, ಇಷ್ಟೇ ಡೈರೆಕ್ಟ್ ಹೇಳ್ತಾ ಇದ್ದೀವಿ. ಮಿಕ್ಕಿದ್ದೆಲ್ಲ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ. ರಿಹರ್ಸಲ್ ಮಾಡ್ಸೋನು ಅದು ಇದು ಎಲ್ಲ, ಅದು ಡೈರೆಕ್ಟರ್ ಹೋಗಿ ಸರ್ ಶಾರ್ಟ್ ರೆಡಿ ಅಂತ ಬಂದು ನಿಂಗೆ ನೋಡೋರು. ಓಕೆ, ನೆಕ್ಸ್ಟ್ ಏನು ಅಂತಲೂ ಡೈರೆಕ್ಟ್ ಹೇಳ್ತಿರಲಿಲ್ಲ. ಅವ್ರು ಹೋದ ತಕ್ಷಣ ಇವನೇ ಅಸೋಸಿಯೇಟ್ ನೆಕ್ಸ್ಟ್, ಕ್ಯಾಮ್ರಾ ಇಲ್ಲಿ ಅಂತಿರಲಿಲ್ಲ, ಹಿಂಗೆ. ಆಮೇಲೆ ನೋಡಿದೆ ಇಡೀ ಸಿನಿಮಾ, ಈಗ ಆಕ್ಟ್ ಫಿಲ್ಮ್ಗೆ ಫ್ರೇಮ್ ವರ್ಕ್ ಮಾಡ್ತಾರೆ ಗೊತ್ತಾ, ಒಂದೊಂದು ಫ್ರೇಮ್ 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 ಫ್ರೇಮ್, ಇಡೀ ಸಿನಿಮಾ ಮಾಡಿದ್ದಾರೆ ಸರ್. ಇಡೀ ಸಿನಿಮಾ ಅವ್ನು ತೋರಿಸ್ತಾರೆ. ಆಮೇಲೆ ಲುಕ್ ಕೊಡಬೇಕು ಅಂದ್ರೆ ಆರ್ಟಿಸ್ಟಿಗೆ ಕೈ ಕೊಡ್ತೀವಿ ನಾವು, ಅಲ್ಲಿ ಹಂಗಿಲ್ಲ. ನನ್ ಲುಕ್ ಕೊಡಬೇಕು ಅಂದ್ರೆ ನನ್ನ ಫೇಸ್ ಒಂದು ಫೋಟೋ ತೆಗೆದು ಅಂಟಿಸ್ಬಿಟ್ಟು ಕ್ಯಾಮರಾ ಪಕ್ಕದಲ್ಲಿ ಹಿಂಗೆ ಹಿಡ್ಕೊಂಡು ನಿಂತ್ಕೊತಾರೆ. ಇನ್ನೊಂದು ಆರ್ಟಿಸ್ಟ್ ಇಲ್ಲೆಲ್ಲ ಇದು ಇಲ್ಲಿ ಹಿಡಿದು ನಿಂತಾರೆ, ಇಲ್ಲಿ ಹಿಡಿದು ನಿಲ್ತಾರೆ, ಅದೇ ಹಂಗೆ ನಿಲ್ತಾರೆ, ಅದೇ ಹೈಟ್ ಅಲ್ಲೇನೆ. ಸೂಪರ್ ವರ್ಕ್ ಅನಿಸ್ತು.
ಆಮೇಲೆ 1000 ಫೀಟ್ ಇದು ಕ್ರೇನ್ ಇಲ್ಲ ಕ್ಯಾಮ್ರಾ ಓಕೆ ಇಲ್ಲೇ ರಾಸ್ಟಾಕು 1000 ಫೀಟ್ ಇಲ್ಲೆಲ್ಲ 400 ಅಡಿ ಇದಲ್ವಾ ಅಲ್ಲಿ 1000 ಅಡಿ. ಆಮೇಲೆ ನಿಮ್ಗೆಲ್ಲೂ ಡೈರೆಕ್ಟ್ ಲೈಟೇ ಆಗ್ತಿರ್ಲಿಲ್ಲ. ರಿಫ್ಲೆಕ್ಟರ್ ಹಾಕಿದ್ರೆ ರಿಫ್ಲೆಕ್ಟ್ ಸೈಜ್ದು ಬಟರ್ ಪೇಪರ್ ಹಾಕೋರು ಮುಂದೆ ಅದ್ರ ಮುಂದೆ ಸಾಫ್ಟ್ ಲೈಟ್. ನಾವು ಬೆಟ್ಟದ ಮೇಲೆ ಶೂಟ್ ಮಾಡ್ತಾ ಇದ್ವಿ, ಬೇವ್ತೋಗ್ಬಿಟ್ಟೆ. ಬ್ರೌನ್ ಕಲರ್ ಇತ್ತು, ಇಲ್ಲೆಲ್ಲ ಒದ್ದೆ ಆಗ್ಬಿಟ್ಟು ಬ್ಲ್ಯಾಕ್ ಆಗ್ಬಿಡ್ತು. ಔಟ್ಡೋರು ನಿಲ್ಸಿದ್ರು, ಕಂಟಿನ್ಯೂಟಿ ಜಂಪ್ ಇದೆ, ಒಣಗಿಸ್ಬೇಕು, ಐರನ್ ಆಗಬೇಕು. ಸರ್ ಜನರೇಟರ್ ಬಂದಿಲ್ಲ, ಓಪನ್ ಕರೆಸಿ ಜನರೇಟರ್ನ 3 ಅವರ್ಸ್ ಶೂಟಿಂಗ್ ನಿಲ್ಸಿದ್ದಾರೆ. ನನ್ನ ಶರ್ಟ್ ಕಳಿಸಿ ನೀರಲ್ಲಿ ನೆನೆಸಿ ಒಣಗಿಸಿ ಐರನ್ ಮಾಡಿಸಿ ಆಮೇಲೆ ಕಟ್ಟಿ. ಅಷ್ಟು ಸೂಕ್ಷ್ಮತೆಗಳು, ಅಂತಹ ಟೆಕ್ನಿಕ್ಗಳು ಅದ್ಭುತ. ಓಕೆ ಅಗ್ರಿಮೆಂಟ್ ಅಷ್ಟೇನೆ. ಆ ಸಿನಿಮಾ ಮುಗಿಯೋವರೆಗೂ ನನ್ನ ದೇಹದ ಅವಯವಗಳನ್ನ ಕಾಪಾಡಿಕೊಳ್ಳುವ ಜವಾಬ್ದಾರಿ ನನ್ನದು. ಓಕೆ ಇಲ್ಲೇನೋ ಒಂದು ಸಣ್ಣ ಮಾರ್ಕ್ ಮಾಡ್ಕೊಂಡ್ಬಿಡೋದು, ಉಗುರು ಕಟ್ ಮಾಡ್ಕೊಂಡ್ಬಿಡೋದು, ಬೆರಳು ಮುರ್ಕೊಳ್ಳೋದು, ಜ್ಯೂರಿಸ್ಡಿಕ್ಷನ್ ಪ್ರಕಾರ ಕೇಸ್ ಹಾಕ್ಬಿಡ್ತಾರೆ. ಅಷ್ಟು ಪಕ್ಕ ಇರ್ತಾರೆ. ಟ್ರೀಟ್ಮೆಂಟು ಅಷ್ಟೇ ಚೆನ್ನಾಗಿತ್ತು. ನಮಗೆ ಇಲ್ಲಿ ಕೆಲಸ ಮಾಡೋ ಅಭ್ಯಾಸ, ಓಪನ್ ಏರು ಔಟ್ಡೋರ್. ನಾವು ಹಿಂಗೋಗಿ ಕೂತ್ಕೊಂಡ್ರೆ ಒಬ್ಬ ಬಂದು ಛತ್ರಿ ಹಿಡ್ಕೊಂಡು ನಿಂತ್ಕೊಳ್ಳೋನು. ಬೇಡ ಹೋಗಯ್ಯ ಅಂತ ನಾನು, ಸರ್ ಬೇಡ ಸರ್ ಇಲ್ಲಿ ಸರ್ ಓತ್ ನಾನು, ಸರ್ ಕೆಲಸ ಹೋಗ್ಬಿಡು ಸರ್ ನನಗೆ ಅವ್ನ ಕೆಲಸ ಒಂದು ಓಕೆ ಹಿಡ್ಕೊಂಡು ನಿಂತ್ಕೊಳ್ಳಪ್ಪ ನಿನ್ ಕೆಲಸ. ನಿಮ್ಮ ಕರಿಯರ್ ಅನ್ನ ನೋಡ್ತಾ ಹೋದ್ರೆ ಎಲ್ಲವೂ ಕೂಡ ಹಂತ ಹಂತವಾಗಿ ಬಂದಿರೋದು. ಯಾವುದು ಕೂಡ ಆಲ್ ಆಫ್ ಎ ಸಡನ್ ನಾನು ಹೋಗಿ ಆ ಒಂದು ಕೆಲಸವನ್ನ ಮಾಡಿದ್ದೀನಿ ಅನ್ನುವಂಥದ್ದೆಲ್ಲ. ಸ್ಟಾರ್ಟಿಂಗ್ ಫ್ರಮ್ ದ ರೂಟ್ ಲೆವೆಲ್ ಅಲ್ಲಿ, ಗ್ರೌಂಡ್ ಲೆವೆಲ್ ಅಲ್ಲಿ ವರ್ಕ್ ಮಾಡ್ತಾ ನೀವು ಈ ಒಂದು ಮಟ್ಟಕ್ಕೆ ತಲುಪಿದಿರಿ. ಸೊ ಈ ಇಂಗ್ಲಿಷ್ ಸಿನಿಮಾ ಆಯ್ತು, ಸಿನಿಮಾದಲ್ಲಿ ಆಕ್ಟಿಂಗ್ ನ ಮಾಡ್ತಾ ಹೋದ್ರಿ, ಹಲವಾರು ಪಾತ್ರಗಳನ್ನ ನಿಭಾಯಿಸ್ತಾ ಹೋದ್ರಿ. ಹಾಗೆ ಈ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಬರಬೇಕು ಅನ್ನುವಂಥದ್ದು ಹೇಗಾಯ್ತು ಅಂತ? ಫಸ್ಟ್ ಅಸೋಸಿಯೇಟ್ ಆದ್ರಿ, ಅದಾದ್ಮೇಲೆ ಡೈರೆಕ್ಟರ್, ಅದಾದ್ಮೇಲೆ ಪ್ರೊಡ್ಯೂಸರ್, ಹೀಗೆ ಹಂತ ಹಂತವಾಗಿ ಬೆಳ್ಕೊಂಡು ಬಂದಿದ್ದೀರಿ. ಸೊ ಈ ಜರ್ನಿ ಹೇಳಿ ಸರ್. ಅದಕ್ಕೆ ಮುಖ್ಯ ಕಾರಣ ದೂರದರ್ಶನ. ಓಕೆ ಬೆಂಗಳೂರು ದೂರದರ್ಶನ. ನಮ್ಮ ಉಷಾ ಕಿಣಿ ಮೇಡಮ್ ಇರ್ಬೋದು, ಅದರಿಂದ ಇನ್ನೊಬ್ರಿದ್ರು, ಹೆಸರು ಮಾರ್ಕ್ಬಿಟ್ಟಿದ್ದೀನಿ, ಸಾರಿ, ದಯವಿಟ್ಟು ಕ್ಷಮಿಸಿ ಮೇಡಮ್. ಪ್ರೋಗ್ರಾಮ್ ನೋಡ್ತಿದ್ದೆ, ಅವ್ರಿಗೂ ನಮಗೆ ಉತ್ತೇಜನ ಕೊಟ್ಟಿದ್ದು. 3 ಎಪಿಸೋಡು, 2 ಎಪಿಸೋಡು, 1 ಎಪಿಸೋಡು ಡೈರೆಕ್ಟ್ ಮಾಡೋಕ್ಕೆ, ಪ್ರೊಡ್ಯೂಸ್ ಮಾಡೋಕ್ಕೆ ಒಂದು ಅವಕಾಶ ಆಯ್ತು. ಸೊ ಆ ಸಮಯದಲ್ಲಿ ನನಗೆ ನಿರ್ದೇಶನ ಮಾಡಬೇಕು ಅನ್ನಿಸ್ತು. ಇದು ಮತ್ತೆಗೆ ಕ್ಯಾಮ್ರಾ ಹಿಂದೆ ನಿಂತು ಕೆಲಸ ಮಾಡಿದ್ದು ನಾನು. ಅಲ್ಲಿ ಸ್ಟೇಜ್ ಮ್ಯಾನೇಜರು, ಇಲ್ಲಿ ಪ್ರೊಡಕ್ಷನ್ ಮ್ಯಾನೇಜರು. ನನಗೆ ತಕ್ಕ ಹಾಗೆ ಒಂದಷ್ಟು ಜನ ಎಲ್ಲರೂ ಬ್ಯಾಕ್ ಸ್ಟೇಜಲ್ಲಿ ಕೆಲಸ ಮಾಡಿದ್ರಿಂದ ಲೈಟ್ ಬಾಯ್ಸ್ ಜೊತೆ ಕೆಲವು ಮಾತಾಡ್ತಿದ್ದೆ ಜಾಸ್ತಿ, ಪ್ರೊಡಕ್ಷನ್ ಅವ್ರ ಜಾಸ್ತಿ ಮಾತಾಡ್ತಿದ್ದೆ. ಹೀಗಾಗಿ ಕ್ಯಾಮ್ರಾಮೆನ್ಗಳೆಲ್ಲ ನನಗೆ ಹತ್ರ ಆಗಕ್ಕೆ ಶುರುವಾದ್ರು. ಸೊ ಅವ್ರನ್ನೆಲ್ಲ ಕೇಳ್ಕೊತಾ ಹೋದೆ, ಏನು ಎತ್ತ, ಹೇಗೆ, ಕ್ಲೋಸಪ್ ಇಡಿ, ಸಜೆಷನ್ ಇಡಿ, ಯಾಕೆ ಇದೆಲ್ಲ ಏನಕ್ಕೆ. ಆಮೇಲೆ ಇಟ್ಬಿಟ್ಟು ಲೈಟ್ ಕಟ್ ಮಾಡೋರು, ಕ್ಯಾಮ್ರಾ ಲೆನ್ಸ್ ಕಟ್ ಓ ಇದೆಲ್ಲ ಇದೆ, ಲೆನ್ಸ್ಗೂ ಒಂದೊಂದು ನಂಬರ್ ಇದೆ, ಇದೆಲ್ಲ ಗೊತ್ತಾಗಬೇಕು ಅಂದ್ಬಿಟ್ಟು ನನಗೆ ತುಂಬ ಪ್ಲಸ್ ಆಗಿದ್ದು ಕಾಶಿ, ಸಂಕೇತ್ ಕಾಶಿ. ಟೆಕ್ನಿಕಲಿ ನನಗೆ ಸಾಕಷ್ಟು ಹೇಳ್ಕೊಟ್ರು. ಇಬ್ರು ಸಿನಿಮಾ ಹೋಗೋದು, ಎಡಿಟಿಂಗ್ ಬಗ್ಗೆ ಮಾತಾಡೋದು, ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದು. ಶೋಲೆನಲ್ಲಿ ಒಂದು ಸೀನ್ ಇದೆ, ಸಂಜೀವ್ ಕುಮಾರ್ಗೆ ಅಮ್ಜದ್ ಖಾನು ಕೈ ಕತ್ತರಿಸ್ತಾನೆ. ಆ ಕತ್ತರಿಸಿದ ಸೌಂಡ್ಗೆ ನೆಕ್ಸ್ಟ್ ಶಾಟೇ ರೈಲ್ವೆ ಸ್ಟೇಷನ್ ಟ್ರೈನ್ ಮಾಡಿ ಟಚಕ್ಕಂದಿದೆ. ಸೌಂಡ್ ಟು ಸೌಂಡ್ ಕಟ್ ಅಂದ್ರೆ ಇದೆ. ಸೊ ಹಿಂಗೆ. ಆಮೇಲೆ ಈಗ ಹಿಂಗ್ ಬಾಗಿಲು ಹಾಕೋದು, ಬಾಗಿಲು ತೆಗೆದ್ರೆ ಬೇರೆ ಇನ್ಯಾವುದೋ ಲೊಕೇಶನ್, ಶಾರ್ಟ್. ಈ ಥರದ್ದೆಲ್ಲ ನನಗೆ ಕಾಶಿ ಹೇಳ್ಕೊಡ್ತಾ ಹೋದ್ರು. ಇದೆಲ್ಲ ಹೊಸ ಚೆನ್ನಾಗಿದೆ, ಇದೆಲ್ಲ ಮಾಡಬೇಕು. ಹಂಗಾಗಿ ನನಗೆ ನಿರ್ದೇಶನ ಮಾಡಬೇಕು ಅನ್ನೋ ಆಸೆ ಆಯಿತು. ಅದಕ್ಕೆ ತಕ್ಕಂಗೆ ದೂರದರ್ಶನವರು ನಿರ್ಮಾಣ ಕೂಡ ಮಾಡ್ಬೋದು ಅಂದ್ಬಿಟ್ಟು ಒಂದು ಅವಕಾಶ ಕೊಟ್ಟರು. ಅಲ್ಲ, ಈ ಟೆಕ್ನಿಕ್ಯಾಲಿಟೀಸ್ ಜೊತೆಗೆ ನೀವು ಕೆಲಸ ಮಾಡಿರುವಂತಹ ನಿರ್ದೇಶಕರು ಎಲ್ಲ ದಿಗ್ಗಜ ನಿರ್ದೇಶಕರಾಗಿರ್ಬಹುದು. ಎಲ್ಲ ನಾಟಕದಿಂದ ಹಿಡಿದು ಶಂಕರ್ ನಾಗ್ ಅವರು, ಅರುಂಧತಿ ನಾಗ್ ಅವರು, TN ಸೀತಾರಾಮ್ ಅವ್ರ ಜೊತೆ ಧಾರಾವಾಹಿ ಕೂಡ ಮಾಡಿದ್ರಿ. ಜೊತೆಗೆ PH ವಿಶ್ವನಾಥ್ ಆಗ್ಲೇ ಹೇಳಿದ್ರಿ, KSL ಸ್ವಾಮಿ ಅವರು, ಇವರ ಜೊತೆ ಕೆಲಸ ಮಾಡಿದ ಅನುಭವ ನಿಮಗೆ ಹೇಗೆ ಸಹಾಯಕ ಬಂತು? ಎಲ್ಲರೂ ಒಂಥರ ರಂಗಭೂಮಿ ಹಿನ್ನೆಲೆಯಿಂದ ಬಂದಿರೋದ್ರಿಂದ ಸ್ವಲ್ಪ ಸ್ನೇಹ, ಪ್ರೀತಿ, ವಿಶ್ವಾಸ ಜಾಸ್ತಿ ಆಯ್ತು. ರಂಗಭೂಮಿನಲ್ಲಿ ಡೌನ್ ಟು ಅರ್ತ್ ಇದ್ದು ಅಭ್ಯಾಸ ಆಗಿರೋದ್ರಿಂದ ಈ ಕ್ಯಾಮ್ರಾ ಮುಂದೆ ಬಂದ ತಕ್ಷಣ ನಾನು ಆರ್ಟಿಸ್ಟು ಅಂತ ಹಿಂಗಿರೋದು, ಯಾರ ಜೊತೆಲ್ಲೂ ಮಾತಾಡದೇ ಇರೋದು, ಅವೆಲ್ಲ ಬರ್ಲಿಲ್ಲ ನಮ್ಗೆ. ಡೌನ್ ಟು ಅರ್ತ್ ಆದ್ರಿಂದ, ಡೌನ್ ಟು ಅರ್ತ್ ಆದ್ರೆ ಎಲ್ರಿಗೂ ಇಷ್ಟ ಆಗ್ತೀವಿ. ಎಲ್ರಿಗೂ ಬೇಕಾದವ್ರು, ಸೂಪರ್ ಸ್ಟಾರ್ಗೂ ಡೌನ್ ಟು ಅರ್ತ್ ಆದ್ರೆ ಇಷ್ಟ ಆಗಿ ಆಗ್ತೀವಿ. ನಿಜ ನಿಜ. ಹಂಗಾಗಿ ಅವ್ರುಗಳೆಲ್ಲನೂ ಬಹಳ ಹತ್ತಿರದಲ್ಲಿ ಮಾತಾಡಿ
ಬರ ಇಲ್ಲಿ ಹಿಂಗೆ ಇಷ್ಟು ಸಲಿ ಆಗಕ್ಕೆ ಶುರುವಾಯ್ತು. ಎಲ್ರು ನಾನು ಹೋಗೋ ಬರೋನವರೇ ಕರೆಯೋರು, ನಾವು ಅಣ್ಣ ಅಣ್ಣ ಅಂತಿದ್ವಿ ಅವಾಗ. ನಮ್ಗೆ ಹಂಗಾಗಿ ಅವರು ಒಂದಷ್ಟು ಬಿದ್ದು ಬೇಡ ಕಣ, ಬೇರೆ ತರ ಏನಾದ್ರು ಮಾಡ, ಬೇರೆ ತರ ನೋಡ, ಆತರ ಒಂದು ಅವಕಾಶಗಳನ್ನು ಕೊಡ್ತಾ ಹೋದ್ರು. ಮಿಥಿಲಿಯ ಸೀತೆಯರು ಸೇಮ್ ಅದೇ ರೌಡಿನೇನೆ, ಸೇಮ್ ರೌಡಿಗೆ ಹಂಗೇನೆ. ಅದು ಎಲ್ಲವೂ ನಾನು ಮಾಡೋದು ರಾಕ್ಷಸ. ಅಲ್ಲ, ಈಗ ನೀವು ನಿರ್ದೇಶನಕ್ಕೆ ನಿರ್ಮಾಣಕ್ಕೆ ಇಳಿದಾಗ ನಿಮಗೆ ಬೇಕಾದಂತ ಪಾತ್ರ ಮಾಡ್ಬೇಕು ಅಂತ ಅನ್ಸ್ಲಿಲ್ವಾ ಅಂತ? ಒಂದ್ ಪಾಸಿಟಿವ್ ಆಗಿರುವಂತ ಶೇಡ್ ಇರುವಂತ ಪಾತ್ರ ಎರಡೆರಡು ಕೆಲಸ ಮಾಡಬಾರ್ದು, ಪರ್ಸ್ಪೆಕ್ಟಿವ್ನೆಸ್ ಸಿಗಲ್ಲ ನಿಮ್ಗೆ. ನೀವೇ ಕ್ಯಾಮ್ರಾ ಮುಂದೆ ಇದ್ದು ಮತ್ತೆ ನೀವೇ ಕ್ಯಾಮ್ರಾ ಹಿಂದೆ ಇದ್ರೆ ಪರ್ಸ್ಪೆಕ್ಟಿವ್ನೆಸ್ ಸಿಗಲ್ಲ, ಜಸ್ಟಿಫೈ ಮಾಡಕ್ಕಾಗಲ್ಲ, ಏನಕ್ಕೂ ಮಾಡಕ್ಕಾಗಲ್ಲ. ಎಲ್ಲೋ ಒಂದ್ ಕಡೆ ಸ್ವಾರ್ಥ ಶುರು ಆಗ್ಬಿಡುತ್ತೆ, ನನ್ನ ಪಾತ್ರ ಚೆನ್ನಾಗಿ ಬರಬೇಕು ಅಂತ ಅಂದ್ಬಿಟ್ಟು. ಹಾಗಾಗಿ ಟೋಟಲ್ ಪ್ರಾಜೆಕ್ಟ್ ಹಾಳಾಗೋಗುವ ಸಾಧ್ಯತೆಗಳು ಇದೆ. ನಿರ್ದೇಶಕ ಕಮ್ ಆಕ್ಟರ್ ಆದಾಗ ಸೊ ಒಂದು ಪ್ರಾಜೆಕ್ಟ್ ತಗೊಂಡ್ರೆ ಅದರಲ್ಲಿ ಒಂದರ ಜವಾಬ್ದಾರಿ ಅಷ್ಟೇ ಪರಿಪೂರ್ಣವಾಗಿ ನಿಭಾಯಿಸುವಂಥದ್ದು ಅಷ್ಟೇ ಮಾಡ್ಬೇಕು. ರಿಯಲ್ ಲೈಫಲ್ಲೂ ಅಷ್ಟೇ. ಸರ್, ನಿಮ್ಮನ್ನ ನೋಡ್ತಾ ಇದ್ರೆ ನನಗೆ ನಿಮ್ಮಲ್ಲಿ ಒಬ್ಬ ಒಳ್ಳೆ ಕಾಮಿಡಿಯನ್ ಕಾಣಿಸ್ತಾನೆ. ಗೊತ್ತಿಲ್ಲ ಯಾಕೆ ಅದನ್ನ ಬಳಕೆ ಆಗ್ಲಿಲ್ಲ ಅನ್ನೋಂಥದ್ದು. ಯಾಕಂದ್ರೆ ಹೌದು, ನಿಮ್ಮಲ್ಲಿರುವಂತಹ ಈ ಲುಕ್ಸ್ ಅದೆಲ್ಲವೂ ಕೂಡ ಒಬ್ಬ ವಿಲನಿಶ್ಗೆ ಸೂಟ್ ಆದ್ರೂ ಕೂಡ ಈ ತರ ಇರುವಂತಹ ಒಬ್ಬ ವ್ಯಕ್ತಿ ಕಾಮಿಡಿಯನ್ನ ಮಾಡಿದಾಗ ಅದನ್ನ ಖಂಡಿತವಾಗ್ಲೂ ಅಕ್ಸೆಪ್ಟ್ ಮಾಡ್ತಾರೆ. ಅದು ಬಾಲಿವುಡ್ ಅಲ್ಲಿ ಸಾಕಷ್ಟು ಕಡೆ ನಾವು ನೋಡಿದ್ದೀವಿ. ಬಟ್ ಯಾಕೆ ಆ ತರದ ಪಾತ್ರಗಳು ನಿಮಗೆ ಹುಡುಕೊಂಡು ಬರ್ಲಿಲ್ಲ ಅನ್ನುವಂಥದ್ದು ನನಗೂ ಕೂಡ ಒಂದು ಪ್ರಯತ್ನ ಅಂದ್ರೆ ಸಿ.ಕೆ. ಚಂದ್ರು ಪಾಪ ಪಾಂಡು ಅನ್ನೋ ಧಾರಾವಾಹಿಲಿ ಅದಾದ್ಮೇಲೆ ನಾಟಕಗಳಲ್ಲಿ ಆ ತರದ ಪಾತ್ರಗಳು ಸಾಕಷ್ಟು ಮಾಡಿದೆ. ಅದು ನಿಜಕ್ಕೂ ನೀವು ಸೀರಿಯಸ್ ಪಾತ್ರಗಳು ಮಾಡೋದು ಬೇರೆ, ಕಾಮಿಡಿ ಮಾಡೋದು ತುಂಬಾ ಚಾಲೆಂಜಿಂಗ್ ಸರ್. ಯಾಕಂದ್ರೆ ಒಬ್ಬರನ್ನ ಅಗ್ಸೋದು ಬಹಳ ಕಷ್ಟವಾದ ಕೆಲಸ. ಅದು ಒಂದು ಸೆಕೆಂಡ್ ಮಿಸ್ ಆಯ್ತು, ಟೈಮಿಂಗ್ಸ್ ಮುಖ್ಯ ಆಗುತ್ತೆ. ತುಂಬಾ ಏನೇನೋ ಬೇರೆ ಆಭಾಸಗಳು. ಒಂದ್ ಸೆಕೆಂಡ್ ಬಿಟ್ಟು ಹತ್ರನೂ ಪರಲ್ಲ, ಜನ ನಿಮ್ಮನ್ನೇ ನೋಡ್ತಿರ್ತಾರೆ ಆಲ್ಟರ್ ನೆಕ್ಸ್ಟ್ ಅಂತ. ಬಟ್ ತುಂಬಾ ಕಷ್ಟ. ಅದಕ್ಕೆ ನಮ್ಮ ಬಾಲಕೃಷ್ಣ ಅವರು, ನರಸಿಂಹರಾಜು ಅವರು, ಇವರೆಲ್ಲ ಅದ್ಭುತ. ಆಮೇಲೆ ದ್ವಾರಕೀಶ್ ಅವರು, ಆಮೇಲೆ ಬಂದ್ರು ಮುಸ್ರಿ ಅವರು, ಇವರೆಲ್ಲ ಅವರೆಲ್ಲ ಡೈಲಾಗ್ ಓರಿಯೆಂಟೆಡ್ ಕಾಮಿಡಿಯನ್ಸ್ ಆಗ್ಬಿಟ್ರು. ಬಟ್ ಬಾಲಕೃಷ್ಣ, ನರಸಿಂಹರಾಜು, ಜಿ.ವಿ.ಯರು ಆ ತರದ ಕಾಮಿಡಿಯನ್, ಆಂಗಿಕಾಭಿನಯದ ಜೊತೆಗೆ ಡೈಲಾಗ್ ಓರಿಯೆಂಟೆಡ್ ಸಾಕಷ್ಟು ನೋಡಿ. ಡೈಲಾಗ್ ಹೇಳೋ ಸ್ಟೈಲ್ ವಿಭಿನ್ನ ರೀತಿಯ ಹೇಳೋದು, ಡೈಲಾಗ್ ಓರಿಯೆಂಟೆಡ್ ಕಾಮಿಡಿಯನ್ ಆಗ್ಬಿಟ್ರು. ಸ್ವಲ್ಪ ಲೋ ಕ್ಲಾಸ್ ಮಾತುಗಳಲ್ಲಿ ನಗಿಸುವುದು, ಈ ತರದ್ದು ಆಗೋಯ್ತು. ಅದು ಕಲಾವಿದನಿಗೆ ಇರಬೇಕಾದಂತ ನಿಜಕ್ಕೂ ಜವಾಬ್ದಾರಿ. ಆ ಥರ ಪಾತ್ರಗಳು ಮಾತುಗಳು ಬರೆದಿದ್ರು ಸರ್ ಇದು ಬೇಡ ಸರ್, ಬೇರೆ ಥರ ಇದನ್ನ ಸೊಫಿಸ್ಟಿಕೇಟೆಡ್ ಆಗಿ ಹೇಳೋಣ ಕರೆಕ್ಟ್ ಅನ್ನೋ ಒಂದು. ನೀವು ಬಿ ಕ್ಲಾಸ್ ಸಿ ಕ್ಲಾಸ್ ಜನಗಳನ್ನ ನಗಿಸೋದು ಬೇರೆ, ಜೊತೆಗೆ ನಿಮ್ಮ ತನವನ್ನು ಉಳಿಸ್ಕೋಬೇಕಲ್ಲ, ಅದು ಬಹಳ ಮುಖ್ಯ ಆಗುತ್ತೆ ಒಬ್ಬ ಆರ್ಟಿಸ್ಟ್. ಅಟ್ ದಿ ಎಂಡ್ ಆಫ್ ದಿ ಡೇ ನೀವು ಯಾವ್ಯಾವ ಪಾತ್ರ ಮಾಡಿದ್ರಿ ಸರ್? ಎಲ್ಲ ರೂಢಿ ಪಾತ್ರನೇ ಮಾಡಿದ್ರಿ ಸರ್. ಅಲ್ಲಿ ಹಾಸ್ಯ ಇರಬೇಕು, ಹಾಸ್ಯಾಸ್ಪದವಾಗಿರಬಾರ್ದು ಅನ್ನುವಂಥದ್ದು ಮಾತು. ಇದ್ರ ಜೊತೆಗೆ ಆಗ್ಲೇ ನೀವು ಡಬ್ಬಿಂಗ್ ಬಗ್ಗೆ ಮಾತಾಡ್ತಾ ಇರುವಾಗ ನನಗೊಬ್ಬ ಜನಪ್ರಿಯ ನಟಿ ನೆನಪಾಗ್ತಾರೆ. ನಟಿ ಅಷ್ಟೇ ಅಲ್ಲ, ಬಹಳಷ್ಟು ನಟಿಯರಿಗೆ ಧ್ವನಿ ನೀಡಿರುವಂತವರು ಸುನೀತಾ ಪಂಡಿತ್ ಅವರು. ಆ ಕಥೆ ಹೇಳಿ ಸರ್, ನಿಮ್ದು ಹೇಗೆ? ಅದು ರಂಗಭೂಮಿಯಲ್ಲಿ ಆದಂತಹ ಸ್ನೇಹ. ಅವರು ನಾಟಕ ಮಾಡ್ತಿದ್ರು ಪ್ರಯೋಗರಂಗದಲ್ಲಿ, ನಾವು ಸ್ಪಂದನದಲ್ಲಿದ್ವಿ. ಕಲಾಕ್ಷೇತ್ರದಲ್ಲಿ ಸಂಜೆ ಎಲ್ಲ ಸೇರ್ತಿದ್ವಿ. 3:30 4 ಬೆಳಿಗ್ಗೆ ಕ್ರಿಕೆಟ್ ಅಷ್ಟೊತ್ತಿಗೆ ಕಡಿಮೆ ಆಗೋಗಿತ್ತು. ಕ್ರಿಕೆಟ್ ಮುಗಿತಾ ಬಂತು, ನಾಟಕ ಇಂಟ್ರೆಸ್ಟಿಂಗ್ ಆಯಿತು. ಸಂಜೆ 4 ಗಂಟೆಯಿಂದ ಸುಮಾರು ರಾತ್ರಿ 9 ಗಂಟೆವರೆಗೂ ಕಲಾಕ್ಷೇತ್ರದಲ್ಲಿ ಇರ್ತಿದ್ವಿ. ಅವಾಗ ಟಿವಿ ಸೀರಿಯಲ್ಗಳು ಇರಲಿಲ್ಲ ಇನ್ನೂ ಜಾಸ್ತಿ. ದೂರದರ್ಶನ 83ರಲ್ಲಿ ಬಂದಿದ್ದು. ಅವಾಗ ಅದು ಇನ್ನೂ ಭಾಳ ಚಿಕ್ಕದಾಗಿ ಇತ್ತು. ಸೊ ಕೆಲಸ ಇಲ್ಲದೆ ಅಲ್ಲಿ ಸೇರ್ತಿದ್ವಿ. ಅಲ್ಲಿ ಪರಿಚಯ ಆಗಿ ಲವ್ ಆಗಿ ಮದುವೆ ಆಗಿದ್ದು. ಅಲ್ಲೂ ಆಕೆಯ ನಟನೆಯನ್ನ ನೋಡೇ ನಾನು ಆಕೆಯನ್ನ ಇಷ್ಟಪಟ್ಟಿದ್ದು. ಆಕೆನೂ ನನ್ನನ್ನ ನಟನೆಯನ್ನ ಅಥವಾ ಬಿಹೇವಿಯರ್ ನೋಡೇ ನನ್ನನ್ನು ಇಷ್ಟಪಟ್ಟಿದ್ದು. ಈಗಲೂ ಹೇಳ್ತಾಳೆ ಅವಳು. ಯಾರು ಸರ್ ಪ್ರಪೋಸ್ ಮಾಡಿದ್ದು? ನಾನೇ. ಹೇಗ್ ಮಾಡಿದ್ರಿ ಸರ್? ಅದು ವಿಲನಿಶ್ ಅಲ್ಲ, ವಿಲನ್ ತರ ವಿಲನ್ ತರ ಪ್ರಪೋಸ್ ಮಾಡಿದ್ರೆ ಮೋಸ್ಟ್ಲಿ ಸಿಕ್ತಿರ್ಲಿಲ್ವ ಅವಳು. ನೀನು ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ ಹಿಂದೆ ಡೈರೆಕ್ಟ್ ಆಗಿ. ಅಯ್ಯೋ ಅಂದು. ಆಮೇಲೆ ನೋಡಪ್ಪ ನಾನು ಮದುವೆ ಮಾಡ್ಕೊಳ್ಳೋ ಹುಡುಗಿ ಇವಳೇನೆ ಅಂದ್ಬಿಟ್ಟು ನಾನು ಒಂದು ಜನ ಫ್ರೆಂಡ್ಸ್ಗೂ ಪರಿಚಯ ಮಾಡಿದ್ದೆ. ಅವಳಿಗೋ ಇದ್ಯಾಕೋ ಅಯ್ಯಪ್ಪ ತುಂಬಾ ಕಾಣಲ್ಲ. ಗ್ರೇಟ್. ಅವ್ರ ಅಪ್ಪ ಅಮ್ಮನೂ ಒಪ್ಕೊಂಡ್ರು.
ಓಕೆ. ಅದಕ್ಕೆ ನಿಜಕ್ಕೂ ಅಲ್ಲ ಸರ್, ಆಗೊಂದಿರುತ್ತಲ್ಲ ಸರ್, ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಇಂಥ ಕೆಲಸ ಮಾಡ್ತಾ ಇದಾರೆ ಅಂದಾಗ ಸ್ವಲ್ಪ ಹೆಣ್ ಕೊಡೋದು ಸ್ವಲ್ಪ ಯೋಚನೆ ಮಾಡ್ತಾರೆ. ಖಂಡಿತ ಇತ್ತು. ಆಗಿರ್ಬೇಕಲ್ಲ. ಆಯ್ತು, ಅದು ಅವಳ ಮನ್ಸಲ್ಲೂ ಇತ್ತು, ಅವ್ರ ಅಪ್ಪ ಅಮ್ಮನ ಮನ್ಸಲ್ಲೂ ಇತ್ತು. ಓಕೆ. ಏನು ಸಂಪಾದನೆ ಇಲ್ಲ, ಕೆಲಸ ಇಲ್ಲ. ಎಂತವ್ರಿಗಾದ್ರೂ ಹೆತ್ತವ್ರಿಗೆ ಮುಂದಿನ ಜೀವನ ಬಗ್ಗೆ ಭಯ ಇದ್ದೇ ಇರುತ್ತೆ. ಅದು ಧೈರ್ಯ ಮಾಡಿದ್ಲು ಸುನೇತ್ರ. ಒಂಥರ ವಿಲನ್ ಜೊತೆ ಇರಬೇಕು. ಇಲ್ಲ, ಈಗ ಅದು ಗೊತ್ತಾಗಿದೆ ಜನರಿಗೆ, ಅದೊಂದು ನಟನೆ ಅನ್ನುವಂಥದ್ದು. ಎಲ್ರಿಗೂ ಅಂದ್ರೆ ಹೆಚ್ಚಾಗಿ ವಿಲನ್ ಆಗಿರುವಂತವ್ರು ಹೊರಗಡೆ ತುಂಬಾ ಸರಳವಾಗಿರ್ತಾರೆ, ತುಂಬಾ ಒಳ್ಳೆಯವರಾಗಿರ್ತಾರೆ ಅನ್ನೋದು ಈಗ ಗೊತ್ತು. ಆದ್ರೆ ವೆರಿ ಸಾಫ್ಟ್ ಅಂತ. ಹೌದು, ಒಂದ್ 2-3 ಸಿನಿಮಾ ಅವ್ರ ಜೊತೆ ಆಕ್ಟ್ ಮಾಡಿದೆ. ಒಂದು ಸಿನಿಮಾನಲ್ಲಿ ಅವರ ಡೆಡ್ ಬಾಡಿ, ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಚೆಕ್ ಮಾಡೋಕು ಮಲಗ್ಬಿಟ್ರು. ಡೆಡ್ ಬಾಡಿಯನ್ನು ಉಸಿರು ಕಟ್ಟಬೇಕಲ್ಲ, ಹೌದು, ನಾನು ಆಕ್ಟ್ ಮಾಡ್ಬೇಕು ಅವ್ರ ಜೊತೆನಲ್ಲಿ. ಅವ್ರು ಯಾವಾಗ ಉಸಿರು ಕಟ್ಟಿದ್ರು ನಾನು ಉಸಿರು ಕಟ್ಟಿ ನನ್ಗೆ ಏನ್ ಬೇಕೋ ಅದು ನೋಡಿಕೊಂಡು ನನ್ನ ಬ್ರೀತಿಂಗ್ ಟೈಮಲ್ಲಿ ಸಿಕ್ಕಿದ್ದೆ. ಅವ್ರಿಗೆ ಅದು ಕರೆಕ್ಟಾಗಿ ಫಿಸಿಬಲ್ ಆಯ್ತು. ಗುಡ್ ಕಾಣಯ್ಯ, ನಿಜಕ್ಕೂ ಕಲಾವಿದ ನೀನು, ನಾನು ಉಸಿರು ಕಟ್ಟಿದ್ದೀನಿ, ಆ ಟೈಮ್ ಕರೆಕ್ಟಾಗಿ ನೀನು ಆಕ್ಟ್ ಮಾಡಿದ್ದೀನಿ. ನಾನು ಉಸಿರು ಕಟ್ಟಿದ್ದೆ ಸರ್ ಅಲ್ಲೇ. ಎಸ್, ತುಂಬಾ ಸೂಕ್ಷ್ಮ. ಯಾಕಂದ್ರೆ ನಾವು ಉಸಿರಾಡ್ತಾನೆ ಇದ್ರೆ ನಮಗೆ ಆ ವ್ಯಕ್ತಿ ಎಷ್ಟು ಬೇಕಾದ್ರೆ ಹುಡ್ಕೊಂಡು ಹೋಗ್ಬಿಡ್ಬೋದು ಆ ಪಾತ್ರದ ಗತಿ. ವೆರಿ ನೈಸ್. ಎಲ್ಲೋ ಒಂದ್ ಕಡೆ ಹಿಂಗಂದ್ರೂ ಒನ್ ಮೋರ್. ಅವಾಗ ಬೇರೆ ಈ ತರ ಇದಿರ್ಲಿಲ್ಲ, ಚಿಪ್ ಇರ್ಲಿಲ್ಲ. ಹೌದು, ರೀಲು ನಿಜ. ಆ ತರದ್ದೆಲ್ಲ ಒಂಥರ ಇದೆಲ್ಲಕ್ಕೂ ಮತ್ತೆ ರಂಗಭೂಮಿ. ಎಸ್ ಸರ್, ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ಹೇಳ್ತಾ ಇದ್ರಿ, ವೈಫ್ ಮನೇಲಿ ಹೇಗೆ? ನಮ್ಮ ಮನೆಯಲ್ಲೂ ಹೇಳಿದೆ ಹಿಂಗೆ ಮದುವೆ ಮಾಡ್ಕೋತೀನಿ ಅಂತ. ನಮ್ಮ ಮನೆಯಲ್ಲಿ ಮುಂಚೆಯಿಂದನೂ ಸ್ವಲ್ಪ ಇಷ್ಟ ಇರ್ಲಿಲ್ಲ ನಾಟಕಗಳು ಮಾಡೋದು. ಬೈಯೋರು ನಮ್ಮ ತಂದೆ ಇದ್ದಾಗಲೇನೆ, ನಾಟಕಗಳಿಗೆ ಹೋಗೋಳು ಬಹಳ ಬದಲಾಗ್ಬಿಟ್ಟಿದ್ರ ನೀವು ಅಂತ. ಬಟ್ ಆಕ್ಚುಲಿ ನಿಜಕ್ಕೂ ರಂಗಭೂಮಿ ನನಗೆ ಜೀವನ ಕಲಿಸ್ತು. ವಾಟ್ ಈಸ್ ವಾಟ್ ಅಂಡ್ ವಾಟ್ ನಾಟ್. ಆಮೇಲೆ ಒಂದು ವಿಷಯವನ್ನ ಎಷ್ಟು ದೃಷ್ಟಿಕೋನದಲ್ಲಿ ನೋಡ್ಬೋದು, ಯಾವ ದೃಷ್ಟಿಕೋನದಲ್ಲಿ ನೋಡ್ರೆ ಏನು ಅರ್ಥ ಬರುತ್ತೆ. ಸೊ ನಾನು ನಿಮ್ಮ ಜಾಗದಲ್ಲಿ ನಿಂತ್ರೆ ಯಾವ ರೀತಿ ಯೋಚನೆ ಮಾಡ್ತೀನಿ, ನೀವು ನನ್ನ ಜಾಗದಲ್ಲಿ ನಿಂತ್ರೆ ಯಾವ ರೀತಿ ಯೋಚನೆ. ಇದೆಲ್ಲ ಈ ರಿಹರ್ಸಲ್ಗಳು ಮಾಡುವಾಗ ಪಾತ್ರಗಳನ್ನ ಆಕ್ಟ್ ಮಾಡ್ತಿರ್ತೀವಲ್ವ, ಆವಾಗ ನಿರ್ದೇಶಕರು ಹೇಳೋರು ಈ ಪಾತ್ರ ಹಿಂಗೆ ಬಿಹೇವ್ ಮಾಡಬೇಕು ಅಂತ. ಹಿಂಗೆ ಬಿಹೇವ್ ಮಾಡಿದ್ರೆ ಜನಗಳ ರಿಯಾಕ್ಷನ್ ಹಿಂಗಿರುತ್ತೆ, ಹಿಂಗೆ ಬಿಹೇವ್ ಮಾಡಿದ್ರೆ ಜನಗಳ ರಿಯಾಕ್ಷನ್ ಹಿಂಗಿರುತ್ತೆ. ಇದೆಲ್ಲ ಅನುಭವ ಆಗ್ತಾ ಹೋಯ್ತು. ನಮ್ಮ ತಂದೆಗೆ ಹೇಳ್ಬಿಟ್ಟಿದ್ದೆ ನಾನು, ನನಗೆ ಕೈಯಲ್ಲಿ ಕೆಲಸ ಕಲಿಸಿದ್ದೀರಿ ಸಾಕು, ಇನ್ನೇನು ಬೇಡ ನನಗೆ. ಮನುಷ್ಯನಿಗೆ 2 ಬರಬಾರದು ಕಾಯಿಲೆ, ಒಂದು ಅನುಮಾನ, ಇನ್ನೊಂದು ಕ್ಯಾನ್ಸರ್. ನನ್ನ ಪುಣ್ಯಕ್ಕೆ ನಿಮ್ಗೆ ಅದೆರಡೂ ಇಲ್ಲ. ಬಿಟ್ಬಿಡಿ, ನನ್ನ ಜೀವನ ನಾನು ನೋಡ್ಕೋತೀನಿ ಅಂದ್ಬಿಟ್ಟು. ಸೊ ಆಮೇಲೆ ನಮ್ಮ ಅಣ್ಣ ಹೇಳಿದೆ ಹಿಂಗೆ ಅಂತ ಮಾಡ್ಕೊ ಅಂದ. ಸರಿ, ಮದುವೆ ಆಯ್ತು. ಅವ್ರ ಮನೆಯಲ್ಲಿ ಫಸ್ಟು ಅದೇ ಕೆಲಸ ಇಲ್ಲ ಅನ್ನೋದು ಒಂದು ಬಿಟ್ರೆ ಇನ್ನ ಯಾವ ಬಗೆ ಯಾವ್ದ್ರ ಬಗ್ಗೆನೂ ಅವ್ರಿಗೆ ಮನೆಯವ್ರಿಗೆ ಇದಿಲ್ಲ. ಆಮೇಲೆ ಮದುವೆ ಆಯ್ತು. ನಮ್ಮ ಅಮ್ಮ ಅಜ್ಜಿ ಎಲ್ಲ ಇದ್ರು, ಅವರೆಲ್ಲ ಹೋದ್ಮೇಲೆ ನಾವೆಲ್ಲ ಒಂದೇ ಮನೆ ಮಾಡ್ಬಿಟ್ವಿ. ನಮ್ಮ ಅತ್ತೆ, ನಮ್ಮ ಮಾವ, ನಾನು, ನನ್ನ ಹೆಂಡತಿ, ನನ್ನ ಮಗಳು ಒಟ್ಟಿಗೆ ಇದ್ವಿ. ಸೊ ಅವ್ರಿಗೊಂದು ಸಪ್ರೇಟ್ ಮನೆ ಮಾಡಿದ್ರೆ, ಒಂದು ಅಡ್ವಾನ್ಸ್, ಮಂತ್ಲಿ ಬಾಡಿಗೆ, ಒಂದು ಹಾಲು, ಒಂದು ನ್ಯೂಸ್ ಪೇಪರ್, ಕೇಬಲ್ ಕನೆಕ್ಷನ್, ಎಲ್ಲವೂ ಸಪ್ರೇಟ್ ಆಗುತ್ತಲ್ಲ. ಜೊತೆಲಿ ನಾವು ಈ ಫೀಲ್ಡಲ್ಲಿ ಇದ್ದೀವಿ, ನಮ್ಗೊಂದು ಹೆಣ್ಮಗಳು. ನಮ್ಮ ಶೂಟಿಂಗ್ ಯಾವಾಗ ಮುಗಿಯುತ್ತೆ ಗೊತ್ತಿಲ್ಲ, ಎಷ್ಟೊತ್ತು ಮನೆಗೆ ಹೋಗ್ತೀವಿ ಗೊತ್ತಿಲ್ಲ, ಎಷ್ಟು ದಿವಸ ಊರಿಂದ ಆಚೆ ಇರ್ತೀವಿ ಗೊತ್ತಿಲ್ಲ. ಆಮೇಲೆ ಹಿರಿಯರು ಅನ್ನೋರೊಬ್ರು ಮನೆಯಲ್ಲಿಲ್ಲ ಅಂದ್ರೆ ಸ್ವಲ್ಪ ಆ ಥರದ ಮನೆಗಳನ್ನ ನೀವು ಗಮನಿಸಿ. ಖಂಡಿತ ಹೌದು ಸರ್. ಸ್ವಲ್ಪ ಏರುಪೇರುಗಳು ಬಹಳಷ್ಟು ಇರುತ್ತೆ. ಸೊ ಹಂಗಾಗಿ ಇದೆಲ್ಲ ಯೋಚನೆ ಮಾಡಿ ಅವ್ರನ್ನು ಜೊತೆಲಿ ಇದ್ರು. ನಮ್ಮ ತಪ್ಪನ್ನು ತೋರ್ಸಕ್ಕೆ ಒಬ್ರು ಬೇಕು, ಹಿರಿಯರು ಬೇಕು, ಮಾರ್ಗದರ್ಶನ ಕೊಡೋದಕ್ಕೂ ಬೇಕು. ಕೆಲವೊಂದ್ಸತಿ ನಾವು ಓಡ್ತಾ ಇರುವಾಗ ನಮ್ಗೆ ಗೊತ್ತಿರೋದಿಲ್ಲ ಎಲ್ಲೇ ಇಡುತ್ತಾ ಇದೀವಿ ಅಥವಾ ಏನ್ ತಪ್ಪು ಮಾಡ್ತಾ ಇದೀವಿ ಅಂತ ಗೊತ್ತಾಗಲ್ಲ. ನಾವು ಮಾಡುವುದೆಲ್ಲವೂ ಕರೆಕ್ಟ್ ಅಂತಾನೆ ಪ್ರತಿಯೊಬ್ಬನು ಮಾಡ್ತಿರ್ತಾನೆ. ಹೌದು, ನಿಜ. ಅದು ತಪ್ಪು ತೋರ್ಸೋನು ಇರಬೇಕು. ಇದರ ಸ್ನೇಹಿತರು ಇರಬೇಕು, ಇಲ್ಲ ಮನೆಯಲ್ಲಿ ಒಬ್ರು ಹಿರಿಯರು ಇರಬೇಕು. ಮನೆಯಲ್ಲಿ ಇರೋರು ಜಾಸ್ತಿ ತಿದ್ದಕ್ಕೆ ಹೋಗಲ್ಲ. ಅಳಿಯ ಹೆಂಗೋ ಏನೋ, ಹೌದು. ಅಂಥದ್ರಲ್ಲೂ ಇದು ಬೇಡ, ಇದು ಮಾಡೋಣ ಅಂತ ಸಾಕಷ್ಟು ಹೇಳಿದ್ದಾರೆ ನನಗೆ ನಮ್ಮ ಅತ್ತೆ, ನಮ್ಮ ಮಾವ. ಸ್ನೇಹಿತರುಗಳು ಸಂಪಾದನೆ ಮಾಡಿದ್ದೀರಿ ನೀವು.
ತುಂಬಾ ಜನ ಸ್ನೇಹಿತರನ್ನ ಸಂಪಾದನೆ ಮಾಡಿದ್ರಿ ಸರ್, ಯಾಕಂದ್ರೆ ನಿಮ್ಮ ಮಾತು, ನಿಮ್ಮ ಆ ಒಂದು ಬಿಹೇವಿಯರ್, ನೀವು ಅವ್ರ ಜೊತೆ ಮಿಂಗಲ್ ಆಗುವಂತ ರೀತಿ, ಸಹಜವಾಗಿ ನಿಮ್ಮ ಹತ್ರ ಎಲ್ಲರೂ ಅಟ್ರಾಕ್ಟ್ ಆಗ್ತಾರೆ. ಹಾ ಅಲ್ಲ, ನಾವು ನಿಮ್ಮ ತನಕ್ಕೆ ಬಂದುಬಿಟ್ರೆ ನಿಮಗೆ ನಿಜಕ್ಕೂ ನಾನು ಇಷ್ಟ ಆಗ್ತೀನಿ. ಖಂಡಿತ ಹೌದು. ನಾನು ನಂದೇ ಒಂದು ಬ್ರಾಕೆಟ್ ಹಾಕೊಂಡು ಹಂಗೆ ಇದ್ದು ಬಿಟ್ರೆ ಹತ್ರ ಬರಲ್ಲ ಯಾರು. ಯಾರು ಬರಲ್ಲ. ಅರಗಿಣಿ ಸಿನಿಮಾಲಿ ಹಿಂಗೆ ಆಯ್ತು. ಆವಾಗ ನಾನು ಹೇಳಿದ್ನಲ್ಲ, ಕ್ಯಾಮ್ರಾ ಹುಡುಗ ಲೈಟ್ ಬಾಯ್ಸ್ ಜೊತೆ ಇದ್ದೆ ಅಂತ. ಮೈನ್ ವಿಲನ್ 3ನೇ ದಿನ ನಾನು ಲೈಟ್ ಬಾಯ್ಸ್ ಜೊತೆ ಕೂತ್ಕೊಂಡು ತಿಂಡಿ ತಿಂತಾ ಇದ್ದೆ. ವಿಶ್ವನಾಥ್ ಬಂದ್ರು, ಕೈ ಎದ್ದಳ ಮೇಲೆ ಅಂದ್ರು. ಯಾಕಣದು? ಎದ್ದಳ ಮೇಲೆ ಇಡ ತಟ್ಟೆಯಲ್ಲಿ ಇಟ್ಟೆ, ಬಾ ಕರ್ಕೊಂಡು ಹೋದ್ರು. ಹೋದ್ರೆ ಸುಧಾರಾಣಿ, ರಮೇಶು, ನಾನು, ಡೈರೆಕ್ಟ್ರು ಕೂತಾ ಇಲ್ಲಿ. ಅಣ್ಣ ಅಲ್ಲಿ ಆರಾಮಿತ್ತು. ಸಿನಿಮಾದ ಮೇನ್ ವಿಲನ್ನು ಇಲ್ಲಿರ್ಬೇಕು, ಅಲ್ಲಲ್ಲ. ಪ್ರೀತಿ ವಿಶ್ವಾಸ ಎಲ್ಲ ಆಮೇಲೆ ಸಿನಿಮಾಗೋಸ್ಕರ ಆಮೇಲೆ ಅಂಡಮಾನ್ ಸಿನಿಮಾ ಮಾಡಿದ್ವಿ. ಇನ್ನೊಬ್ಬ ನಟ ನನ್ನ ಏಜ್ ಗ್ರೂಪ್ನವನ್ನೇ ಕರ್ಕೊಂಡೋಗಿ ಪರಿಚಯ ಮಾಡಿದ್ವಿ. ಅಣ್ಣ ಇವರು ಒಳ್ಳೆ ಆರ್ಟಿಸ್ಟ್ ಅಂತ, ಪಾತ್ರ ಹೇಳ್ತೀನಿ ಕಳಿಸಿದ್ರು. ಅವ್ರು ಹೋದ್ಮೇಲೆ ನನ್ ಕರೆದ್ರು, ಬಾರ ಇಲ್ಲಿ. ಏನಣ್ಣ ಅಂದೆ. ಅವ್ರನ್ನೇನು ಕರ್ಕೊಂಬಂದ್ಯೋ ಅಂದ್ರು. ಯಾವ್ದಾದ್ರು ಪಾತ್ರ ಇದೆ, ಎಲ್ಲ ಕ್ಯಾಸ್ಟಿಂಗ್ ಆಗೋಗಿದೆ, ಯಾವ್ದಿದೆ ಅವ್ರಿಗೆ ಕೊಡುವಂಥದ್ದು? ಅಲ್ಲ, ನನ್ನ ಪಾತ್ರನೇ ಅವ್ರಿಗೆ ಕೊಡ್ಬೋದಲ್ಲ, ಅವ್ರು ಮಾಡ್ಬೋದಲ್ವಾ ಅಂದೆ. ಏಯ್ ಫಸ್ಟ್ ನಿನ್ ಜಾಗ ಭದ್ರ ಮಾಡ್ಕೊಳ್ಳೋ, ಆಮೇಲೆ ಬೇರೆಯವ್ರಿಗೆ ಹೆಲ್ಪ್ ಮಾಡೋದು ನೀನು ಅಂದ್ರು. ನಮ್ಗೆ ಏನು ಅಂದ್ರೆ ಯಾವ ಪಾತ್ರ ಬೇಕಾದ್ರೂ ಮಾಡ್ಬೋದು, ಮಾಡಕ್ಕಾಗಲ್ಲ ಅಂತೇನಿಲ್ಲ. ಪ್ರಯತ್ನ ಪಡ್ಬೇಕು. ಬಟ್ ಅದು ಈಗ ಆಗ್ತಾ ಇದೆ ಅಂತ ಅನ್ಸುತ್ತಾ ಸರ್? ಈಗಿನ ಕಿರುತೆರೆಯಲ್ಲಿ ಬರುವಂತಹ ಧಾರಾವಾಹಿಗಳು ಆಗ ಇದ್ದಿದ್ದಕ್ಕೂ ಇಲ್ಲ, ಈಗಿನ ಕಿರುತೆರೆಯ ಇಲ್ಲಿ ಮಾಡ್ಬೇಕು ಅದನ್ನ. ಇಲ್ಲಿ ಏನು ಇಂಪ್ರೂವ್ ಮಾಡಕ್ಕೆ ಆಗದೆ ಇರುತ್ತೆ. ಆಲ್ರೆಡಿ ಆಗಿದೆ, ಟೆಸ್ಟೆಡ್ ಅಂಡ್ ಪ್ರೂವನ್ ಅನ್ನೋ ತರ ಸಾಕಷ್ಟು ಆಭಾಸಗಳು ನೋಡ್ಬಿಟ್ಟಿದ್ದೀವಿ. ಯಾವುದೋ ಒಂದು ಹಿಂಗೆ ಬರೀತಾರೆ ಸರ್ ಸೀನ್ಗಳು. ಯಾವುದೋ ಸೆಮಿನಾರಲ್ಲಿ ನಿಮ್ಮ ಮಗಳಿಗೆ ಅವಾರ್ಡ್ ಬಂದಿದೆ ಅಂತ ಒಂದು ಡೈಲಾಗ್. ಯಾವ ಸೆಮಿನಾರ್ ಅಲ್ಲಿ ಅವಾರ್ಡ್ ಕೊಡ್ತಾರೆ? ಸೆಮಿನಾರ್ ಅಲ್ಲಿ ಹೆಂಗ್ ಕೊಡ್ತಾರೆ? ಪೇಪರ್ ಪ್ರೆಸೆಂಟ್ ಮಾಡ್ಬೋದು ಅಷ್ಟೇ. ಸೆಮಿನಾರ್ ಅವಾರ್ಡ್ ಹೆಂಗ್ ಬರುತ್ತೆ? ನಾನು ಕೇಳಿದೆ, ಸರ್ ಬರ್ದಿದ್ದಾರೆ ಸರ್, ಅದನ್ನೇ ಹೇಳ್ಬೇಕು ಅಂತ ಡೈರೆಕ್ಟರ್ ಏನ್ ಮಾಡ್ತಾರೆ ಅಂದ್ರೆ ಈಗ ಇನ್ನೊಂದು ಮೇನ್ ಆಗ್ತಾ ಇರೋಂಥದ್ದು ಚಾನಲ್ ಇಂಟರ್ಫಿಯರೆನ್ಸ್ ತುಂಬಾ ಇದೆ ಸರ್. ಈಗ ಮುಂಚೆ ನೀವು ಮಾಡ್ತಾ ಇದ್ದಂತಹ ನಿರ್ದೇಶಕರಿಗೆ ಆ ಸ್ವಾತಂತ್ರ್ಯ ಉಳಿದಿಲ್ಲ. ಸ್ವಾತಂತ್ರ್ಯ ನಿಜಕ್ಕೂ ಇದೆಯಾ ಕಿರುತೆರೆ? ಈಗ ನಾವು ಕೂಡ ಒಂದು ಪ್ರಾಜೆಕ್ಟ್ ಮಾಡಿದ್ವಿ. ಸೊ ಬೇರೆ ಬೇರೆ ಭಾಗಗಳನ್ನ ನಾವು ನೋಡಿದಾಗ ಬೇರೆ ಬೇರೆ ಪ್ರಾಜೆಕ್ಟ್ಸ್ ಅಲ್ಲಿ, ಸೊ ಆ ಸ್ವಾತಂತ್ರ್ಯ ಅನ್ನುವಂಥದ್ದು ಕ್ರಿಯೇಟಿವಿಟಿ ಕಮ್ಮಿ ಆಗ್ತಾವ. ಕಾರ್ಪೊರೇಟ್ ಸೆಕ್ಟರ್ ಹೆಂಗಿದೆ ಇಲ್ಲಿರುವ. ಈಗ ಸಿನಿಮಾ, ಈಗ ಧಾರಾವಾಹಿಯ ನಿರ್ದೇಶಕ, ನಿರ್ಮಾಪಕ ಅಂದ್ರೆ ಈಸ್ ನಥಿಂಗ್ ಬಟ್ ಎ ಪ್ರೊಡಕ್ಷನ್ ಮ್ಯಾನೇಜರ್. 100% ಅವ್ನು ಅದೇ ಕೆಲಸ. ಹೌದು, ಹೆಸರಿಗೆ ಲೇಬಲ್ ನಿರ್ಮಾಪಕ ಅಷ್ಟೇ, ಕೆಲಸ ಪ್ರೊಡಕ್ಷನ್ ಮ್ಯಾನೇಜರ್. ಆಮೇಲೆ ಈ ಚಾನಲ್ ಚೀಫ್ ಅಷ್ಟೇ, ಅವರು ಒಂಥರದಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್, ಸ್ವಲ್ಪ ಕಾಸ್ಟ್ಲಿ ಪ್ರೊಡಕ್ಷನ್ ಮ್ಯಾನೇಜರ್. ಇದ್ರ ಬೇಸ್ ಎಲ್ಲಿರುತ್ತೆ? ಬಾಂಬೆಲಿ ಇರುತ್ತೋ, ಡೆಲ್ಲಿ ಇರುತ್ತೋ, ಕಲ್ಕಟ್ಟಲ್ಲಿ ಇರುತ್ತೋ. ಅವ್ರು ಏನ್ ಹೇಳ್ತಾರೆ ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕು ಅಷ್ಟೇ ಅವರು. ಇಲ್ಲಾಂದ್ರೆ ನಾಳೆ ಕೆಲಸ ಎಲ್ಲ 2 ಹೊತ್ತು ಊಟ ಇಲ್ಲ. ಹಂಗಾಗ್ಬಿಟ್ಟು ಕ್ರಿಯೇಟಿವಿಟಿಗೆ ಸ್ವಲ್ಪ ಹೊಡ್ತಾ ಬೀಳ್ತೀವಿ. ಅಂದ್ರೆ ಕಥೆಗಳು ಕೂಡ, ಕಥೆಗಳ ಆಯ್ಕೆ ಆವಾಗ ಹಿಂದೆ ಇದ್ದಂತ ಎಲ್ಲ ಭಾಷೆಗಳಲ್ಲೂ ಕಥೆಗೇನು ಬರ ಇಲ್ಲ ಸರ್. ಒಳ್ಳೊಳ್ಳೆ ರೈಟರ್ಸ್ ಇದಾರೆ, ಎಂತೆಂತ ಕಥೆಗಳಿದೆ. ನನಗೆ ಮೊನ್ನೆ ನಂದಿನಿ ಅಂತ ಸೀರಿಯಲ್ ಆಕ್ಟ್ ಮಾಡ್ತಿದ್ದೆ. 4 ಭಾಷೆ, ಕನ್ನಡ, ತಮಿಳ್, ತೆಲುಗು, ಮಲಯಾಳಂ. ಅಲ್ಲಿ ಹಿಂಗೆ ಚರ್ಚೆಗೆ ಬಂದಾಗ, ನಿಮಗೇನು ಸರ್ 8 ಜ್ಞಾನಪೀಠ ಪ್ರಶಸ್ತಿ ಅವಾರ್ಡಿಸಿದ್ದಾರೆ ಅಂದ್ರು. ಇಷ್ಟಾಗಿ ನಾವೇ ರೀಮೇಕ್ಗಳು ಮಾಡ್ತೀವಿ. ನಾವು ರೀಮೇಕ್ ಮಾಡ್ತಾ ಇದೀವಿ, ನಮಗೆ ಕಥೆ ಇಲ್ಲ ಅಂತ ನಾವು ಬರ ಅನುಭವಿಸ್ತಾ ಇದೀವಿ ಇಲ್ಲಿ. ಏನ್ ಯಾರು ತಪ್ಪು? ಜನ ಮನೋಳು, ಜಾತ್ರೆ ಮನೋಳು. ಅಷ್ಟರ ಮಟ್ಟಿಗೆ ಪ್ರಭಾವ ಬೀರಿದೆ ಬೇರೆ ಭಾಷೆದು. ಜನ ಕೇಳ್ತಾರೆ ಅನ್ನೋಂಥದ್ದು ಒಂದ್ ಮಾತು. ಅದ್ರ ಜೊತೆಗೆ ಅಷ್ಟ್ರ ಭಕ್ತಿಗೆ ಪ್ರಭಾವ ಬೀರಿದೆ ಅಂತ ಹೇಳ್ಬೇಡಿ, ಪ್ರಭಾವ ಬೀರುವ ಹಾಗೆ ನಾವು ಮಾಡ್ಕೊಂಡಿದೀವಿ. ಅವ್ರೇನು ಡೈರೆಕ್ಟ್ ಆಗಿ ನೀವು ಅದನ್ನ ತೋರಿಸಿದ್ದು ನೋಡ್ತೀವಿ ನಾವು. ಹೌದು. ಈಗ ಏನ್ ಸರ್ ರೀಮೇಕ್ಗಳು? ಅಲ್ಲೇನೋ ಕರ್ವಾ ಚೌತ್ ಅಂತೇನೋ ಹಿಂದಿನಲ್ಲಿ ಇರುತ್ತೆ, ನಮ್ಗೆ ಅದರ ಅಭ್ಯಾಸಗಳೇ ಇಲ್ಲ ಇಲ್ಲಿ. ಕರ್ವಾ ಚೌತ್ ಅಂತ ಹೇಳಿದ್ರೆ ಹೌದು, ಅದನ್ನ ಮಾಡಿಸ್ತಾರೆ. ಅದನ್ನ ಭೀಮ್ನ ಅಮಾವಾಸ್ಯೆ ಅಂತ ಮಾಡ್ಬೋದಲ್ಲ. ಮಗು ಅಪ್ಪನ್ ಕೇಳ್ಬಿಟ್ರೆ ಇದೇನು ಅಂತ ಏನ್ ಹೇಳ್ತಾನೆ ಪಾಪ ಅಪ್ಪ ಅಲ್ವೇ? ಈ ತರದ ಆಭಾಸಗಳು ಸಾಕಷ್ಟು ಆಗ್ತಿದೆ. ಬಟ್ ಏನು ಮಾಡಕ್ಕಲ್ಲ, ಕಾರ್ಪೊರೇಟ್ ಸೆಕ್ಟರ್ಗಳೆಲ್ಲ ಅದು ಹಂಗೇನೆ. ಹೌದು, ನಿಜ ಸರ್. ಯಾರು ಸ್ವಲ್ಪ ಡಾಮಿನೇಟ್, ಅವ್ರು ಹೇಳಿದಂಗೆ ಗೆದ್ದೆತ್ತಿನ ಬಾಲ ಹಿಡಿಯುವುದೇ ಸರಿ ಅಂತ. ಸರಿ, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಹೋಲ್ಡ್ಸ್ ಗುಡ್. ಇಲ್ಲಾಂದ್ರೆ ಇವತ್ತು ಬೆಂಗಳೂರು ದೂರದರ್ಶನ ಅಂತೀನಿ, ನಮ್ಮ
ಇಂಡಿಯನ್ ದೂರದರ್ಶನ್ ಹಿಂಗಿರ್ಬೇಕಾಗಿತ್ತು ಸರ್. ಇದೇ ಉದಾಹರಣೆ. ನಿಜ ನಿಜ. ನಿಮ್ಗೆ ಎಲ್ಲ ಕಡೆ ಸಿಗುತ್ತೆ ದೂರದರ್ಶನ. ಹೌದು. ಯಾಕೆ ಬೆಳೀಲಿಲ್ಲ? ಬೆಳೆಸುವ ಆಸಕ್ತಿ ಇಲ್ವಾ, ಅಥವಾ ಪ್ರಯತ್ನಗಳಿಲ್ವಾ, ಇಚ್ಛಾಶಕ್ತಿ ಇರುವಂತಹ ವ್ಯಕ್ತಿಯ ಜಾಗದಲ್ಲಿ ಕೂತಿಲ್ವಾ? ಸರ್ ಮಾತಾಡೋಣ ಸರ್. ಈಗ ಕಡೆಯ ಹಂತಕ್ಕೆ ಬಂದಿದ್ದೀವಿ, ಕಾರ್ಯಕ್ರಮದ ಕಡೆಯ ಹಂತಕ್ಕೆ. ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಬರೆದು ತಿಳಿಸಬಹುದು. ನಮ್ಮ ವಿಳಾಸ ನೋಟ್ ಮಾಡ್ಕೊಳ್ಳಿ. ನಿರ್ದೇಶಕರು ಶುಭೋದಯ ಕರ್ನಾಟಕ ವಿಭಾಗ, ದೂರದರ್ಶನ ಕೇಂದ್ರ, JC ನಗರ, ಬೆಂಗಳೂರು 560006. ನಮ್ಮ ಇಮೇಲ್ ವಿಳಾಸ shubhodaya.karnataka@gmail.com. ಇನ್ನು ನಮ್ಮ ಡಿಜಿಟಲ್ ಪ್ಲಾಟ್ಫಾರ್ಮ್ನ IDs ನೋಟ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಿ ಇದ್ದೀವಿ, DD ಚಂದನ BNG ಅಂತ ಹೇಳಿ ನೀವು ಅಕೌಂಟನ್ನು ಫಾಲೋ ಮಾಡಬಹುದು, ನಮ್ಮ ಪ್ರೊಫೈಲನ್ನು. ಹಾಗೆ ಟ್ವಿಟರ್ ಅಕೌಂಟ್ DD ಚಂದನ BNG ಅಂತ ಹೇಳಿದೆ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಯೂಟ್ಯೂಬ್ನಲ್ಲಿ ವೀಕ್ಷಣೆ ಮಾಡೋದಕ್ಕೆ DD ಚಂದನ _official ಅಂತ ಹೇಳಿ ಟೈಪ್ ಮಾಡಿ ಯೂಟ್ಯೂಬ್ನಲ್ಲಿ ನೋಡಬಹುದು. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಫಾಲೋ ಮಾಡಿ DD_ಚಂದನ. ಇನ್ನು ನೀವು ನಮ್ಮ ಕಾರ್ಯಕ್ರಮದಲ್ಲಿ ಜಾಹೀರಾತನ್ನ ಕೊಡೋದಕ್ಕೆ ಬಯಸಿದ್ರೆ ನಂಬರ್ಸ್ ನೋಟ್ ಮಾಡ್ಕೊಳ್ಳಿ. 080-233-33833. ಹಾಗೆ ನಮ್ಮ ಇಮೇಲ್ ವಿಳಾಸ ddszmarketing@gmail.com. ಎಸ್ ಸರ್, ಕಾರ್ಯಕ್ರಮದ ಕಡೆ ಹಂತಕ್ಕೆ ಬಂದಿದ್ದೀವಿ. ಹೇಗನ್ನಿಸ್ತು ಸರ್ ನಿಮಗೆ ನಮ್ಮ ಕಾರ್ಯಕ್ರಮ? ಏನ್ ಹೇಳ್ತೀರಿ? ತುಂಬಾ ಖುಷಿ ಆಯ್ತು. ಎಲ್ಲೋ ಈಗಿನ ಬದುಕಿನ ಜಂಜಾಟಗಳ ನಡುವೆ ಒಂದು ಅರ್ಧ ಗಂಟೆ ತಮ್ಮ ಜೊತೆ ಕೂತು ಹಳೆಯ ನೆನಪುಗಳನ್ನು ಕೆದಕಿ ಭಾವನೆಗಳಿಗೆ ಒಳಪಟ್ಟು ಕೆಲವೊಂದು ಅಂತರಾಳದ ಮಾತುಗಳನ್ನು ಹೇಳಿ ಈಚೆ ತೆಗೆದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನನ್ನ ಈ ಜರ್ನಿಗೆ ನನ್ನ ಸಹಕರಿಸಿದ ನನ್ನ ಸ್ನೇಹಿತರು, ನಮ್ಮ ಅತ್ತೆ ಮಾವ. ನನಗೆ ಅರಗಿಣಿಗೆ ಅವಾರ್ಡ್ ಬಂದಾಗ ನನ್ನ ಮಗಳು ಹುಟ್ಟಿದ್ದು. ಆ ಕ್ರೆಡಿಟ್ ಅವಳಿಗೂ ಒಂಚೂರು ಹೇಳುತ್ತೆ. ಮೇಜರ್ ಕ್ರೆಡಿಟ್ ಟು ಬೆಂಗಳೂರು ದೂರದರ್ಶನ. ನಮಗೆ ಒಂದು ಕಲಾವಿದನಾಗೂ ನೀನು ಬದುಕಬಹುದು ಅಂತ ಒಂದು ಅವಕಾಶ ಹಾಕಿಕೊಟ್ಟಂತ ಬೆಂಗಳೂರು ದೂರದರ್ಶನ. ಆ ಹಳೆಯ ಸ್ಟಾಫ್ಗಳಿಗಿಲ್ಲ, ಸ್ವಲ್ಪ ಜನ ಇದ್ದಾರೆ. ಎಲ್ರಿಗೂ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಜೊತೆ ಟೈಮ್ ಕಳೆದಿದ್ದು ನನಗೆ ಖುಷಿ ಆಯ್ತು. ಹಾಗೆ ನಮ್ಮ ಟೆಕ್ನಿಷಿಯನ್ಸ್, ಅವಾಗೆಲ್ಲ ಕ್ಯಾಮ್ರಾ ವುಮೆನ್ಗಳು ಇರಲಿಲ್ಲ, ಈಗ ಹೌದು. ಇದು ಒಂಥರ ಒಳ್ಳೆಯ ಬೆಳವಣಿಗೆ. ಖಂಡಿತ ಹೌದು, ನಿಜ ನಿಜ. ಖುಷಿ ಆಯ್ತು ತುಂಬಾ. ವೀಕ್ಷಕರಿಗೆ ಮತ್ತೊಮ್ಮೆ ನಾನು ಹೋಗಿ ವೋಟ್ ಮಾಡ್ತೀನಿ, ದಯವಿಟ್ಟು ವೋಟ್ ಮಾಡಿ, ಅದು ನಿಮ್ಮ ಕರ್ತವ್ಯ. ಎಸ್ ಸರ್, ನಮಗೂ ಬಹಳನೇ ಖುಷಿ ಆಯ್ತು. ಇನ್ನಷ್ಟು ಒಳ್ಳೊಳ್ಳೆ ಪಾತ್ರಗಳು ನಿಮಗೆ ಸಿಗ್ಲಿ, ಇದೇ ರೀತಿ ನಿಮ್ಮ ಕಲಾ ಸೇವೆ ಮುಂದುವರಿಯಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು ಸರ್. ಇದು ಇವತ್ತಿನ ಶುಭೋದಯ ಕರ್ನಾಟಕ. ನಾಳೆ ಮತ್ತೊಮ್ಮೆ ಮತ್ತೊಬ್ಬ ಅತಿಥಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮ್ಮಿಬ್ಬರಿಗೆ ಅನುಮತಿ ಕೊಡಿ. ನಮಸ್ಕಾರ.